ಸ್ಟಾರ್ಟ್ ರೆಕಾರ್ಡಿಂಗ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಜನರೇಟಿವ್ ಎ ಐ ಅಪ್ಲಿಕೇಶನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಈ ಜನ್ನಿ ಆ್ಯಪು ನಮ್ಮದೇ ಡೇಟಾ ಯೂಸ್ ಮಾಡಿಕೊಂಡು ನಮಗೆ ನಾವು ಕೊಟ್ಟಿರೋ ಪ್ರಾಂಪ್ಟಿಗೆ ಔಟ್ಪುಟ್ ಕೊಡಬೇಕು. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು 4-5 PDF ಇದೆ. ಟೂರಿಸ್ಟ್ ಪ್ಲೇಸಸ್ ನ್ಯೂಯಾರ್ಕ್, ಲಂಡನ್, ದುಬೈ ಆ ಪ್ಲೇಸಸ್ದು PDF ಇದೆ. ಅದನ್ನು ನಾನು ಜೆನ್ನಿ ಅಪ್ಲಿಕೇಶನ್ ಕೊಡ್ತೀನಿ. ಆ PDF ಅಲ್ಲಿ ಏನಿದೆಯೋ ಕಂಟೆಂಟು ಅದ್ರ ಬೇಸ್ ಮೇಲೆ ನಾನು ಏನಾದರೂ ಕ್ವಶನ್ಸ್ ಕೇಳಿದ್ರೆ ಜೆನ್ನಿ ಅಪ್ಲಿಕೇಶನ್ಗೆ ಅದು ನಮಗೆ ಬೇಸ್ಡ್ ಆನ್ ಅವರ್ ಪ್ರಾಂಪ್ಟ್ ಅದರಲ್ಲಿರೋ PDF ನಲ್ಲಿರೋ ಡೇಟಾನ ಯೂಸ್ ಮಾಡಿಕೊಂಡು ನಮಗೆ ಉತ್ತರನ ಆನ್ಸರ್ನ ಕೊಡಬೇಕು. ಆ ಥರದ್ದು ಚಾರ್ಟ್ ಆ್ಯಪ್ನ ಕ್ರಿಯೇಟ್ ಮಾಡೋಣ. ಈ ಥರ ಮಾಡೆಲ್ಗೆ ಟೆಕ್ನಿಕಲಿ RAG ಅಂತ ಕರೀತಾರೆ, ರಿಟ್ರೀವಲ್ ಆರ್ಗ್ಯುಮೆಂಟೆಡ್ ಜನ್ರೇಷನ್ ಅಂತ. ಈ ಟೆಕ್ನಿಕ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಜೆನ್ನಿ ಆ್ಯಪ್ಸ್ನಲ್ಲಿ, ಲೈಕ್ ಚಾಟ್ ಬೇಸ್ಡ್ ಅಪ್ಲಿಕೇಶನಲ್ಲಿ ನಾವು ಪ್ರಾಂಪ್ಟ್ ಕೊಟ್ಟಾಗ ಆ ಕಡೆಯಿಂದ ಉತ್ತರ ಕೊಡುತ್ತಲ್ವ, ಆ ಥರದ ಅಪ್ಲಿಕೇಶನಲ್ಲಿ ಯೂಸ್ ಮಾಡ್ತೀವಿ ಈ ಟೆಕ್ನಿಕ್ನ. ಇದಕ್ಕೆ ರಿಟ್ರೀವಲ್ ಆರ್ಗ್ಯುಮೆಂಟೆಡ್ ಜನ್ರೇಷನ್ RAG ಅಂತ ಕರೀತಾರೆ. ಸೊ ಇವತ್ತಿನ ಈ ಲ್ಯಾಬ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ಅಜೂರ್ AI ಯೂಸ್ ಮಾಡ್ಕೊತಿದ್ದೀವಿ. ಅಜೂರ್ AI ಯೂಸ್ ಮಾಡಿಕೊಂಡು ಒಂದು ಜೆನ್ನಿ ಅಪ್ಲಿಕೇಶನ್ ಯೂಸಿಂಗ್ ಅವರ್ ಒಂದು ಕಸ್ಟಮ್ ಡೇಟಾ. ಸೊ PDF ಇನ್ಪುಟ್ ಆಗಿ ಡೇಟಾ ಸೋರ್ಸ್ ಆಗಿ ಕೊಡ್ತಾ ಇದ್ದೀನಿ. ನಮ್ಮದೇ ಕಸ್ಟಮ್ ಡೇಟಾ ಇರೋವಂಥ PDF. ಅದ್ರ ಮೇಲೆ ನಾನು ಕ್ವಶನ್ ಕೇಳಿದ್ರೆ ಅದು PDF ಯೂಸ್ ಮಾಡಿಕೊಂಡು ಅದರಲ್ಲಿರೋ ಡೇಟಾ ಯೂಸ್ ಮಾಡಿಕೊಂಡು ಆನ್ಸರ್ ಕೊಡಬೇಕು. ಸೊ ಲೆಟ್ಸ್ ಮೂವ್ ಇನ್ ದ ಲ್ಯಾಬ್. ಫಸ್ಟು ನಾನು ಅಜೂರ್ AI ಫೌಂಡ್ರಿ ಪೋರ್ಟಲ್ನ ಓಪನ್ ಮಾಡಬೇಕು. ಸೊ ಅದಕ್ಕೆ ನಾನು ಎಡ್ಜ್ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು AI ಫೌಂಡ್ರಿ ಪೋರ್ಟಲ್ಗೆ ಹೋಗ್ತೀನಿ. AI ಫೌಂಡ್ರಿ ಪೋರ್ಟಲ್ ಅಡ್ರೆಸ್ಸು ai.azure.com. ಇದನ್ನು ಓಪನ್ ಮಾಡಿ, ನನ್ನ ಹತ್ರ ಆಲ್ರೆಡಿ ಸೈನ್ ಇನ್ ಆಗೋಕ್ಕೆ ಕ್ರೆಡೆನ್ಷಿಯಲ್ಸ್ ಇದೆ, ಯೂಸರ್ ID ಆ್ಯಂಡ್ ಪಾಸ್ವರ್ಡ್. ಸೊ ಅದನ್ನೇ ನಾನು ಇನ್ಪುಟ್ ಕೊಡ್ತೀನಿ. ನನ್ನ ಯೂಸರ್ ನೇಮ್ ಬಂದು ಇದೊಂದು ಮೈಕ್ರೋಸಾಫ್ಟ್ ಲ್ಯಾಬ್ ಪ್ರೊವೈಡರ್ದು, ಅದನ್ನೇ ನಾನು ಇಲ್ಲಿ ಲ್ಯಾಬ್ಗೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಆನ್ ನೆಕ್ಸ್ಟ್. ಇದು ಟೆಂಪ್ರವರಿ ಪಾಸ್ವರ್ಡ್ ಬಂದು ಅದನ್ನ ಹಾಕಿ ಸೈನ್ ಇನ್ ಕೊಡ್ತೀನಿ. ಸೈನ್ ಇನ್ ಆದಮೇಲೆ ಇದು ಫೌಂಡ್ರಿ ಓವರ್ವ್ಯೂ ಹೋಮ್ ಪೇಜ್ಗೆ ಹೋಗುತ್ತೆ. ಸೇವ್ ಎಸ್, ಎಕ್ಸ್ಪ್ಯಾಂಡ್ ಮಾಡ್ತೀನಿ ಸ್ಕ್ರೀನ್ನ. ಕ್ಲೋಸ್ ದಿ ಹೆಲ್ಪರ್. ಈಗ ನಾನು ಮ್ಯಾನೇಜ್ ಸೆಂಟ್ರಲ್ ಅಲ್ಲಿಗೆ ಹೋಗಬೇಕು. ಸೊ ಇಲ್ಲಿ ಹೋಮ್ ಪೇಜಲ್ಲಿ ಜಸ್ಟ್ ಮಾಡೆಲ್ಸ್ ಎಲ್ಲ ಇರ್ತವೆ, ಇದನ್ನ ಎಕ್ಸ್ಪ್ಲೋರ್ ಮಾಡ್ಬೋದು ನಾವು. GPT ಮಾಡೆಲ್ಸ್ ಆಗಲಿ, AI ಮಾಡೆಲ್ಸ್, ಡಿಫ್ರೆಂಟ್ AI ಮಾಡೆಲ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ನಾವು ಈ ಅಪ್ಲಿಕೇಶನ್ಗಂತ GPT-4o ಯೂಸ್ ಮಾಡ್ತೀವಿ. GPT-4o ಮಾಡೆಲ್ನ ಯೂಸ್ ಮಾಡ್ತೀವಿ. ಸರ್ಚ್ ಮಾಡಿದ್ರೆ ಮಾಡೆಲ್ ಬರುತ್ತೆ ನಮಗಿಲ್ಲಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಮಾಡೆಲ್ದು ಓವರ್ವ್ಯೂ, ಅದರದ್ದು ಕ್ವಾಲಿಟಿ ಎಲ್ಲ ನಮಗೆ ಡೀಟೇಲ್ಸ್ ಸಿಗುತ್ತೆ. ಯಾವ್ಯಾವ ಲ್ಯಾಂಗ್ವೇಜನ್ನ ಯೂಸ್ ಮಾಡ್ಕೋಬೋದು, ಸಪೋರ್ಟೆಡ್ ಲ್ಯಾಂಗ್ವೇಜಸ್ ಯಾವುದು, ಯೂಸ್ ದಿಸ್ ಮಾಡೆಲ್ ಕೊಟ್ಟರೆ ಇದನ್ನ ನಾವು ಮಾಡೆಲ್ನ ಯೂಸ್ ಮಾಡ್ಕೋಬೋದು. ಆಮೇಲೆ ಅದರದ್ದು AI ಕ್ವಾಲಿಟಿ, ಆಮೇಲೆ ಟೋಕನ್ ಒಂದು ಎಷ್ಟು ವ್ಯಾಲ್ಯೂ, ಕಾಸ್ಟ್ ಏನು ಎಲ್ಲ ಇಲ್ಲಿ ಸಿಗುತ್ತೆ ಓವರ್ವ್ಯೂದಲ್ಲಿ. ಮತ್ತು ಬೆಂಚ್ ಮಾರ್ಕ್ ಸೆಕ್ಷನಿಗೆ ಹೋದರೆ ಅದ್ರದ್ದು ಬೇರೆ ಮಾಡೆಲ್ ಜೊತೆ ನಾವು ಕಂಪೇರ್ ಮಾಡ್ಬೋದು ಇಲ್ಲಿ. ಮತ್ತು ಈ ಮಾಡೆಲ್ದು ಕನ್ಸಂಪ್ಷನ್, ಎಸ್ಟಿಮೇಟೆಡ್ ಕಾಸ್ಟ್ ಎಷ್ಟು, ಲೇಟೆನ್ಸಿ, ಸೇಫ್ಟಿ, AI ಕ್ವಾಲಿಟಿ. ಇದು AI ಕ್ವಾಲಿಟಿ 0.52 ಇದೆ ಇದ್ರದ್ದು. ಆಮೇಲೆ ಟೋಕನ್ಸ್ಗೆ ಇದನ್ನೆಲ್ಲ ನೋಡ್ಕೊಳ್ಳಿ ನೀವು. ಅಟ್ಯಾಕ್ ಸಕ್ಸಸ್ ರೇಟ್ ಇದೆಲ್ಲ ಕಮ್ಮಿ ಇರಬೇಕು. ಓಕೆ. ಆ್ಯಂಡ್ ಲೈಸೆನ್ಸ್, ಓಪನ್ AI ಲೈಸೆನ್ಸ್, ಮೈಕ್ರೋಸಾಫ್ಟ್ ಲೈಸೆನ್ಸ್ ಇದೆ ಇದಕ್ಕೆ. ಇದು ಓಕೆ. ನೆಕ್ಸ್ಟ್ ನಾವು ಮ್ಯಾನೇಜ್ಮೆಂಟ್ ಸೆಂಟ್ರಲ್ಗೆ ಹೋಗೋಣ. ಮ್ಯಾನೇಜ್ಮೆಂಟ್ ಸೆಂಟ್ರಲ್ ಇವರು ಬಂದು
ಇಲ್ಲಿಗೆ ಹೋದರೆ ನಾವು ಇಲ್ಲಿ ಎ ಹಬ್ ರಿಸೋರ್ಸ್ನ ಕ್ರಿಯೇಟ್ ಮಾಡ್ಬೋದು, ಪ್ರಾಜೆಕ್ಟ್ನ ಮತ್ತು ಹಬ್ ರಿಸೋರ್ಸ್ನ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಕ್ರಿಯೇಟ್ ಎ ಪ್ರಾಜೆಕ್ಟ್ ಕ್ರಿಯೇಟ್ ನ್ಯೂ ಅಂತ ಇದೆಯಲ್ಲ, ಕ್ರಿಯೇಟ್ ನ್ಯೂ ಕೊಡ್ತೀನಿ. ಸೊ ನಾನು ಎ ಹಬ್ ರಿಸೋರ್ಸ್ನ ಕ್ರಿಯೇಟ್ ಮಾಡ್ತಿದ್ದೀನಿ, ಮೈಕ್ರೋಸಾಫ್ಟ್ ಫೌಂಡ್ರಿ ರಿಸೋರ್ಸ್ ಅಲ್ಲ. ಇದೇನು ಮಾಡುತ್ತೆ ಅಂದರೆ ಅಡ್ವಾನ್ಸ್ಡ್ ಕಸ್ಟಮ್ ML ಟ್ರೈನಿಂಗು ಮತ್ತು ಓಪನ್ ಸೋರ್ಸ್ ಮಾಡೆಲ್ನ ಯೂಸ್ ಮಾಡಿಕೊಂಡು ನಾವು ಆ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಬೋದು. ಎ ಹಬ್ ರಿಸೋರ್ಸ್ ಯೂಸ್ ಮಾಡಿದ್ರೆ ನೆಕ್ಸ್ಟ್ ಕ್ಲಿಕ್ ಮಾಡಿ ಪ್ರಾಜೆಕ್ಟ್ನ ನೇಮು ನಾನೊಂದು ಪ್ರಾಜೆಕ್ಟ್ ನೇಮ್ ಕೊಡ್ತೀನಿ ಇದಕ್ಕೆ. ಆಮೇಲೆ ಹಬ್ ಬಂದು ಇಲ್ಲಿ ಇನ್ನು ಹಬ್ನ ರಿನೇಮ್ ಮಾಡ್ಕೊತೀನಿ. ಅಡ್ವಾನ್ಸ್ ಸೆಕ್ಷನ್ಗೆ ಹೋಗಿ ರಿನೇಮ್ ಹಬ್ ನೇಮ್ ಬಂದು ನಾನು ಈ ಥರ ಕೊಡ್ತೀನಿ. ಇದು ಮೈಕ್ರೋಸಾಫ್ಟ್ ರೆಕಮೆಂಡೆಡ್ ಲ್ಯಾಬ್, ಸೊ ಅದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಬಂದು ಇದೆ ನನ್ನ ಸಬ್ಸ್ಕ್ರಿಪ್ಷನ್ನು. ರೀಸನ್ ನಾನು ಈಸ್ಟ್ US ಯೂಸ್ ಮಾಡಲ್ಲ, ಸ್ವೀಡನ್ ಸೆಂಟ್ರಲ್ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ರಿಸೋರ್ಸ್ ಗ್ರೂಪು ಆಲ್ರೆಡಿ ನನ್ನ ಅಜೂರ್ ಪೋರ್ಟಲ್ನಲ್ಲಿ ಈ ರಿಸೋರ್ಸ್ ಗ್ರೂಪ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಸೊ ಆ ರಿಸೋರ್ಸ್ ಗ್ರೂಪಲ್ಲಿ ಏನೂ ರಿಸೋರ್ಸ್ ಇಲ್ಲ. ಒನ್ಸ್ ನಾವು ಇದು ಪ್ರಾಜೆಕ್ಟ್ ಎ ಹಬ್ ರಿಸೋರ್ಸ್ ಕ್ರಿಯೇಟ್ ಮಾಡಿದ ತಕ್ಷಣ ಅಲ್ಲಿ ಆಟೋಮೆಟಿಕ್ಲಾಗಿ ಒಂದಿಷ್ಟು ರಿಸೋರ್ಸ್ ಕ್ರಿಯೇಟ್ ಆಗ್ತವೆ. ಸೊ ಫೌಂಡ್ರಿ ಆರ್ ಅಜೂರ್ ಇದನ್ನು ಫೌಂಡ್ರಿ ಇದನ್ನೇ ಯೂಸ್ ಮಾಡ್ಕೊತೀನಿ. ಕ್ಲಿಕ್ ಆನ್ ಕ್ರಿಯೇಟ್ ಕೊಟ್ಟರೆ ಪ್ರಾಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಪ್ರಾಜೆಕ್ಟ್ ಕ್ರಿಯೇಟ್ ಆಗ್ತಿದೆ. ಒಂದ್ಸಲಿ ಪ್ರಾಜೆಕ್ಟ್ ಕ್ರಿಯೇಟ್ ಆದಮೇಲೆ ನಾವು ಆ ಪ್ರಾಜೆಕ್ಟಲ್ಲಿ ಮಾಡೆಲ್ಗಳನ್ನ ಯೂಸ್ ಮಾಡ್ಕೋಬೋದು. ಮೀನ್ ವೈಲ್ ನಾವು ಅಜೂರ್ ಪೋರ್ಟಲ್ನ ಓಪನ್ ಮಾಡಿ ಇಟ್ಕೊಳ್ಳೋಣ. ಅಜೂರ್ portal.azure.com. ನಾನು ರಿಸೋರ್ಸ್ ಗ್ರೂಪ್ಗೆ ಹೋದರೆ ಅಲ್ಲಿ ರಿಸೋರ್ಸ್ ಗ್ರೂಪ್ 1 RG ಇರುತ್ತೆ. ಆ RGನಲ್ಲಿ ಪ್ರಾಜೆಕ್ಟ್ ಕ್ರಿಯೇಟ್ ಆಗಿದೆ. ಈ ಪ್ರಾಜೆಕ್ಟ್ ಕ್ರಿಯೇಟ್ ಆಗುವಾಗ 4 ರಿಸೋರ್ಸ್ ಡಿಪ್ಲಾಯ್ ಆಗ್ತವೆ ಆಟೋಮೆಟಿಕ್ಲಿ. ಡಿಪ್ಲಾಯ್ಮೆಂಟ್ಸ್ಗೆ ಹೋದರೆ ಆಲ್ರೆಡಿ ಡಿಪ್ಲಾಯ್ ಆಗ್ತಿದೆ. ಇಲ್ಲಿ ನಾವು ಕ್ರಿಯೇಟ್ ಮಾಡಿರೋ ಪ್ರಾಜೆಕ್ಟ್ ಡಿಪ್ಲಾಯಿಂಗ್ ಸ್ಟೇಟಸ್ ಡಿಪ್ಲಾಯಿಂಗಲ್ಲಿದೆ. ಯಾವುದೆಲ್ಲ ರಿಸೋರ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಇಲ್ಲಿ ನೋಡೋಣ. ಸೊ ಟೋಟಲ್ ಕೀಬಾಲ್ಟ್ ಮತ್ತು ಎ ಕಾಗ್ನೇಟಿವ್ ಸರ್ವಿಸ್, ಎ ಹಬ್ಬು ಒಂದು ಸ್ಟೋರೇಜ್ ಅಕೌಂಟು, ಆಮೇಲೆ ಹಬ್ ಪ್ರಾಜೆಕ್ಟ್ ನೇಮು ಇದು ಕ್ರಿಯೇಟ್ ಆಗುತ್ತೆ. ಸೊ ಆಲ್ರೆಡಿ 3 ರಿಸೋರ್ಸ್ ಡಿಪ್ಲಾಯ್ ಆಯಿತು. ಇದಾದಮೇಲೆ ಇಲ್ಲಿ ಕ್ರಿಯೇಟ್ ಆಗಿರುತ್ತೆ ಪ್ರಾಜೆಕ್ಟ್. ನಾವಿವಾಗ ರಿಸೋರ್ಸ್ ಗ್ರೂಪಲ್ಲಿ ಹೋಗಿ ನೋಡಿದ್ರೆ ಸರ್ವಿಸಸ್ ಫೌಂಡ್ರಿ ಅಜೂರ್ ಎ ಹಬ್ ಕೀವಾಲ್ಟು ಸ್ಟೋರೇಜ್ ಅಕೌಂಟು ಕ್ರಿಯೇಟ್ ಆಗಿದ್ದಾವೆ ರಿಸೋರ್ಸ್. ಓಕೆನಾ? ಕ್ರಿಯೇಟ್ ಆದರೂ ಇಲ್ಲಿ ಟೈಮ್ ತಗೊಳ್ತಿದೆ ಅಪ್ಡೇಟ್ ಆಗೋಕ್ಕೆ. ಸೊ
ವೆಯ್ಟ್ ಮಾಡೋಣ. ಯಾ ಕ್ರಿಯೇಟ್ ಆಯಿತು, ನಮ್ಮ ಪ್ರಾಜೆಕ್ಟ್ ಇಲ್ಲಿ ಕ್ರಿಯೇಟ್ ಆಗಿದೆ. ಸೊ ಪ್ರಾಜೆಕ್ಟ್ ಇಲ್ಲಿ ನಾನು ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಮಗಿಲ್ಲಿ ಮಾಡೆಲ್ ಕ್ಯಾಟಲಾಗ್ ಅಂತ ಇದೆಯಲ್ಲ, ಇಲ್ಲಿ ನಾವು ಮಾಡೆಲ್ಸ್ನ GPT ಮಾಡೆಲ್ಸ್ನ ಆ್ಯಡ್ ಮಾಡ್ಕೋಬೋದು. ಲೆಟ್ ಮಿ ಕ್ಲೋಸ್ ದಿಸ್. ನನಗೆ ಮಾಡೆಲ್ ಇಲ್ಲಿ ಕಲೆಕ್ಷನ್ನಲ್ಲಿ ನಾನು ಒಂದು ಓಪನ್ ಐ ಮಾಡೆಲ್ನ ಆ್ಯಡ್ ಮಾಡ್ಕೊತೀನಿ. ಫಿಲ್ಟರ್ ಹಾಕಿ ಓಪನ್ ಎ ಹಜೂರ್ ಓಪನ್ ಎ. ನನಗೆ ಟೆಕ್ಸ್ಟ್ ಎಂಬೆಡಿಂಗ್ ಅಡಾ 002 ಆ ಮಾಡೆಲ್ನ ನಾನಿಲ್ಲಿ ಯೂಸ್ ಮಾಡ್ಕೊತೀನಿ. ಇಲ್ಲಿ ಸರ್ಚ್ ಮಾಡ್ಬೋದು. ಓನ್ಲಿ ಇವಾಗ ಹಜೂರ್ ಓಪನ್ ಐ ಮಾಡೆಲ್ಸ್ ಮಾತ್ರ ಬರ್ತವೆ ಇದನ್ನ ಫಿಲ್ಟ್ರಲ್ಲಿ ಸೆಲೆಕ್ಟ್ ಮಾಡಿದ್ರೆ. ಸೊ ನನಗೆ ಈ ಪರ್ಟಿಕ್ಯುಲರ್ ಮಾಡೆಲ್ಲು ಬೇಕು ಈ ಅಪ್ಲಿಕೇಶನ್ಗೆ. ನಾವು ಇವಾಗ ಕ್ರಿಯೇಟ್ ಮಾಡ್ತಿರೋ ಜೆನ್ ಎ ಅಪ್ಲಿಕೇಶನ್ಗೆ. ಸೊ ದಿಸ್ ಮಾಡೆಲ್ನ ನಾನು ಯೂಸ್ ಮಾಡ್ತೀನಿ. ಕ್ಲಿಕ್ ಮಾಡಿ ಯೂಸ್ ದಿಸ್ ಮಾಡೆಲ್. ಸೊ ನಾನು ಡೈರೆಕ್ಟ್ ಫ್ರಮ್ ಹಜೂರ್ ಮಾಡೆಲ್ ಈ ಆಪ್ಷನ್ನ ಚೂಸ್ ಮಾಡ್ಕೊತೀನಿ. ಡೆಪ್ಲಾಯ್ಮೆಂಟ್ ನೇಮು ನಾನೊಂದು ಏನಾದರೂ ನಮಗೆ ಬೇಕಾಗಿರೋ ನೇಮ್ನ ಕೊಡ್ಬೋದು. ಈ ಡೆಪ್ಲಾಯ್ಮೆಂಟ್ನ ನೇಮ್ನ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಲೇಟರ್ ನಾವು ಇದನ್ನ ಯೂಸ್ ಮಾಡ್ಕೊತೀವಿ. ಲೈಕ್ -SMS ಐ ವಿಲ್ ಗಿವ್. ಆ್ಯಂಡ್ ಡೆಪ್ಲಾಯ್ಮೆಂಟ್ ಟೈಪು ಗ್ಲೋಬಲ್ ಸ್ಟ್ಯಾಂಡರ್ಡೇ ಇಡ್ತೀನಿ. ಆಮೇಲೆ ಇಲ್ಲಿ ಕಸ್ಟಮೈಸ್ ಬಂದು ಮಾಡೆಲ್ ವರ್ಷನ್ ಬೈ ಡಿಫಾಲ್ಟ್ ಅದನ್ನೇ ಇಟ್ಕೊತೀನಿ. ಕನೆಕ್ಟೆಡ್ ರಿಸೋರ್ಸು ಆಟೋಮೆಟಿಕ್ಲಿ ಅದು ಯಾವ ರಿಸೋರ್ಸ್ ಡೆಪ್ಲಾಯ್ ಆಗಿದೆಯೋ ಅದ್ರದ್ದು ಇರುತ್ತೆ ಹಬ್ಬು, ಅದನ್ನ ಚೂಸ್ ಮಾಡ್ಕೊತೀನಿ. ಆ್ಯಂಡ್ ನನಗೆ ಇಷ್ಟು ಟೋಕನ್ ಬೇಡ, ಒಂದು 50K ಟೋಕನ್ ಸಾಕು. ಸೊ ಅಬೌವ್ 50K ಎಷ್ಟಿದೆ, ಒಂದು 63K ಇಷ್ಟು ಸಾಕು. ಇವಾಗ ಈ ಮಾಡೆಲ್ನ ಡೆಪ್ಲಾಯ್ ಮಾಡ್ತೀನಿ. ಓಕೆ, ಈ ಮಾಡೆಲ್ನ ನಾವು ಯೂಸ್ ಮಾಡ್ಕೊತಾ ಇದ್ದೀವಿ. ಟೆಕ್ಸ್ಟ್ ಎಂಬೆಡಿಂಗ್ ಅಡಾ 002 ಇದು ಡೆಪ್ಲಾಯ್ಮೆಂಟ್ ನೇಮು. ಆ್ಯಂಡ್ ಈಗ ಮಾಡೆಲ್ ಕ್ಯಾಟಲಾಗ್ ಹೋಗಿ ಇನ್ನೊಂದು ಮಾಡೆಲ್ನ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಇನ್ನೊಂದು ಯಾವುದು ಅಂದರೆ GPT-4o ಯೂಸ್ ಮಾಡ್ಕೊತಿದ್ದೀವಿ. ಆ ಮಾಡೆಲ್ನ ಯೂಸ್ ಮಾಡ್ಕೊಳ್ಳೋಣ. ಸೊ ಓಕೆ, ಕಲೆಕ್ಷನಲ್ಲಿ ಆಗಲೇ ನಾನು ಹಜೂರ್ ಓಪನ್ ಎ ಸರ್ಚ್ ಮಾಡಿದೆ. ಇಲ್ಲಿ ಡೈರೆಕ್ಟಾಗಿ GPT-4o ಮಾಡೆಲ್ನ ಯೂಸ್ ಮಾಡ್ಕೋಬೋದು. ಸರ್ಚ್ ಮಾಡಿದ್ರೆ ಅದು ಬರುತ್ತೆ. ಜಸ್ಟ್ ಯೂಸಿಂಗ್ ದಟ್ ಮಾಡೆಲ್ ಆಲ್ಸೋ ಫಾರ್ ದಿಸ್ application. Use this model, same direct from Azure models. ಇದಕ್ಕೂ ಡೆಪ್ಲಾಯ್ಮೆಂಟ್ ನೇಮು SMS ಅಂತ ಇಟ್ಕೊತೀನಿ. ನಮಗೆ ಬೇಕಾಗಿರೋ ನೇಮ್ನ ಡೆಪ್ಲಾಯ್ಮೆಂಟ್ ನೇಮಲ್ಲಿ ಕೊಡ್ಬೋದು. ಆ್ಯಂಡ್ ಕಸ್ಟಮೈಸ್ ಮಾಡಿ ಅಪ್ಗ್ರೇಡ್ ಇದನ್ನ ಡಿಫಾಲ್ಟಾಗಿ ಇಡ್ತೀನಿ. ಆ್ಯಂಡ್ ಮಾಡೆಲ್ ವರ್ಷನ್ನು ಇದು ಡಿಫಾಲ್ಟ್. ಕನೆಕ್ಟೆಡ್ ಅಜೂರ್ ಎ ರಿಸೋರ್ಸು ಇದೆ. ಆಮೇಲೆ ಇದಕ್ಕೊಂದು 50-60K ಇರೋದು ಚೂಸ್ ಮಾಡ್ಕೊತೀನಿ. ಟೋಕನ್ ಸೆಟ್ ಮಾಡೋದು ಕಷ್ಟ ಇದರಲ್ಲಿ. ಓಕೆ, 125ನೇ ಇರಲಿ ಡಿಫಾಲ್ಟ್. ಡೆಪ್ಲಾಯ್. ಸೊ ಈ ಎಂಡ್ ಪಾಯಿಂಟ್ಸ್ನೆಲ್ಲ ನಾವು ಆಮೇಲೆ ಕೋಡ್ನಲ್ಲಿ ಯೂಸ್ ಮಾಡ್ಕೊತೀವಿ ಜೆನ್ ಎ ಅಪ್ಲಿಕೇಶನ್ ಡೆಪ್ಲಾಯ್ ಮಾಡುವಾಗ. ಆ್ಯಂಡ್ ಲೇಟರ್ ನಾವು ಇನ್ನೊಂದು ಟ್ಯಾಬ್ನಲ್ಲಿ ನನಗೆ ಬೇಕಾಗಿರೋ PDF ಡೌನ್ಲೋಡ್ ಮಾಡ್ಕೊತೀನಿ. ಮೈಕ್ರೋಸಾಫ್ಟೇ ಪ್ರೊವೈಡ್ ಮಾಡ್ತಾ ಇದೆ ನಮಗೆ ಈ ಲ್ಯಾಬ್ ಮಾಡೋಕ್ಕೋಸ್ಕರ ಒಂದಿಷ್ಟು PDF ನಾನು ಅವ್ರು ಕೊಟ್ಟಿರೋದನ್ನ ಗಿಟಬ್ ಲಿಂಕ್ ಯೂಸ್ ಮಾಡ್ಕೊಂಡು PDF ಡೌನ್ಲೋಡ್ ಮಾಡ್ಕೊತೀನಿ ಇನ್ನು ಜಿಪ್ ಫಾರ್ಮ್ಯಾಟಲ್ಲಿ. ಸೊ
ಈ ಲಿಂಕನ್ನು ಯೂಸ್ ಮಾಡಿದ್ರೆ ಫೈಲ್ ಡೌನ್ಲೋಡ್ ಆಗುತ್ತೆ. ಸೊ ಅದನ್ನ ನಾನು ಅನ್ಜಿಪ್ ಮಾಡ್ತೀನಿ. ರೈಟ್ ಕ್ಲಿಕ್, ಎಕ್ಸ್ಟ್ರಾಕ್ಟ್ ಆಲ್, ಇದೇ ನೇಮಲ್ಲಿ ಬ್ರೌಚರ್ಸ್ ಅನ್ನೋ ನೇಮಲ್ಲಿ ಸೇವ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನೀವು ಲಂಡನ್ ಬ್ರೌಚರ್, ಲಾಸ್ ವೇಗಸ್ ಆ್ಯಂಡ್ ದುಬೈ, ಸ್ಯಾನ್ ಫ್ರಾನ್ಸಿಸ್ಕೋ, ನ್ಯೂಯಾರ್ಕ್, ಈ ಥರ ಎಲ್ಲ ಒಂದಿಷ್ಟು ಡೆಸ್ಟಿನೇಷನ್ ಕಂಪನಿ ಬಗ್ಗೆ PDF ಇದೆ. ಇದನ್ನು ಆಮೇಲೆ ನಾವು ರಿವ್ಯೂ ಮಾಡೋಣ. ಓಕೆ, ಎಕ್ಸ್ಟ್ರಾಕ್ಟ್ ಮಾಡಾದಮೇಲೆ ನಾನು ಇಲ್ಲಿ ಅಗೇನ್ ಫೌಂಡ್ರಿ ಪೋರ್ಟಲ್ಗೆ ಬಂದು ಇಲ್ಲಿ ಡೇಟಾ ಆ್ಯಂಡ್ ಇಂಡೆಕ್ಸಸ್ ಅಂತ ಇರುತ್ತೆ. ಡೇಟಾ ಆ್ಯಂಡ್ ಇಂಡೆಕ್ಸಲ್ಲಿ ನ್ಯೂ ಡೇಟಾ, ಯಾಕಂದರೆ ನಮ್ಮ ಕಸ್ಟಮ್ ಡೇಟಾ ಯೂಸ್ ಮಾಡಿಕೊಂಡು ನಮ್ಮ ಓನ್ ಡೇಟಾ PDF ಯೂಸ್ ಮಾಡಿಕೊಂಡು ನಾವು ಅಪ್ಲಿಕೇಶನ್ ಯೂಸ್ ಮಾಡೋದ್ರಿಂದ ಸೊ ನಮ್ಮ ಡೇಟಾ ಫೈಲ್ಸ್ನೆಲ್ಲ ಇಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಇಲ್ಲಿ ನ್ಯೂ ಡೇಟಾ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೇಟಾ ಸೋರ್ಸ್ ಎಲ್ಲಿಂದ ನಾವು ಬೇಕಾದರೆ ನಾವು ಬ್ಲಾಬಲ್ಲಿ ಅಪ್ಲೋಡ್ ಮಾಡಿ ಅಲ್ಲಿಂದ ಬೇಕಾದರೂ ಕನೆಕ್ಷನ್ ಕ್ರಿಯೇಟ್ ಮಾಡಿ ಕೊಡ್ಬೋದು. ಎಲ್ಸ್ ಡೈರೆಕ್ಟಾಗಿ ಫೋಲ್ಡರ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಸೊ ನಾನು ಡೈರೆಕ್ಟಾಗಿ ಫೋಲ್ಡರ್ನೇ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಫೈಲ್ಸ್ ಆ್ಯಂಡ್ ಫೋಲ್ಡರ್ಸ್ ಅಂತ ಇರುತ್ತೆ. ಅಪ್ಲೋಡ್ ಫೈಲ್ಸ್ ಆ್ಯಂಡ್ ಅಪ್ಲೋಡ್ ಫೋಲ್ಡರ್ ಅಂತ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಾನು ಎಕ್ಸ್ಟ್ರಾಕ್ಟ್ ಮಾಡಿರೋ ಫೋಲ್ಡರ್ ಇರುತ್ತೆ ಇಲ್ಲಿ ಬ್ರೌಚರ್ಸ್ ಅಂತ, ಅದನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಇದೆಲ್ಲ ಲಿಸ್ಟ್ ಮಾಡುತ್ತೆ ಏನೆಲ್ಲ ಫೈಲ್ಸ್ ಇದೆಯೋ ಅದೆಲ್ಲ. ಎಲ್ಲ ಗ್ರೀನ್ ಬಂದಮೇಲೆ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟರೆ ಡೇಟಾ ನೇಮ್, ಇದಕ್ಕೊಂದು ನೇಮ್ ಸೇಮ್ ನನಗೆ ಅಲ್ಲಿ ಫೋಲ್ಡರ್ ನೇಮ್ ಏನಿತ್ತೋ ಅದೇ ನೇಮ್ನ ಇಲ್ಲೂ ಕೊಡ್ತೀನಿ. ಇದನ್ನು ಕೂಡ ಮುಂದೆ ನಮ್ಮದು ಜೆನ್ನೈ ಅಪ್ಲಿಕೇಶನ್ ರನ್ ಮಾಡುವಾಗ ಕೋಡ್ನಲ್ಲಿ ಯೂಸ್ ಮಾಡಬೇಕಾಗುತ್ತೆ ಡೇಟಾ ನೇಮ್ನ. ಸೊ ಇದೆಲ್ಲ ನೆಕ್ಸ್ಟ್ ನಾವು ಯೂಸ್ ಮಾಡ್ಕೊತೀವಿ. ಕ್ರಿಯೇಟ್. ಸೊ ಇವಾಗ ನಾವು ಡೇಟಾನ ಆ್ಯಡ್ ಮಾಡ್ಕೊಂಡ್ವಿ, ಕಸ್ಟಮ್ ನಮ್ಮದೇ ಓನ್ ಆಗಿರೋ ಡೇಟಾನ. ಇವಾಗ ಇಂಡೆಕ್ಸ್ನ ಕ್ರಿಯೇಟ್ ಮಾಡೋಣ. ಈಗ ಆ್ಯಡ್ ಮಾಡಿರೋ ಡೇಟಾಗೆ ಇಂಡೆಕ್ಸಿಂಗ್ ಮಾಡಬೇಕು ನಾವು. ಓಕೆ, ಸೊ ಅದಕ್ಕೆ ಮತ್ತೆ ಡೇಟಾ ಆ್ಯಂಡ್ ಇಂಡೆಕ್ಸಿಂಗಿಗೆ ಬಂದರೆ ಇಲ್ಲಿ ಡೇಟಾ ಫೈಲ್ಸ್ನ ಆ್ಯಡ್ ಮಾಡಿದ್ದೀವಿ, ಇಂಡೆಕ್ಸಸ್ನ ಆ್ಯಡ್ ಮಾಡಬೇಕು. ಇಂಡೆಕ್ಸ್ ಆ್ಯಡ್ ಮಾಡೋದಕ್ಕೆ ನೀವು ಇಂಡೆಕ್ಸ್ನ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಯುವರ್ ಡೇಟಾ ಸೋರ್ಸ್ ಅಂತ ಕೇಳುತ್ತೆ. ಸೊ ನಾನು ಇದಕ್ಕೆ ಎಲ್ಲಿದೆ ನಂದು ಇದು ಡೇಟಾ ಇನ್ ಅಜೂರ್ AI ಫೌಂಡ್ರಿ, ಈ ಡೇಟಾ ಇದರಲ್ಲೇ ಆ್ಯಡ್ ಮಾಡಿದ್ವಲ್ವ. ಸೊ ಡೇಟಾ ಇನ್ ಅಜೂರ್ AI ಫೌಂಡ್ರಿದಲ್ಲೇ ಇದೆ. ಸೊ ಅದನ್ನೇ ಚೂಸ್ ಮಾಡ್ತೀನಿ. ಯಾವುದು ಬ್ರೌಚರ್ಸ್ ನಾವು ಕ್ರಿಯೇಟ್ ಮಾಡಿರೋದು ಡೇಟಾ ಫೈಲ್. ಸೊ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕೊಡ್ತೀನಿ. ಇವಾಗ ನಾನು ಒಂದು ಅಜೂರ್ AI ಸರ್ಚ್ ರಿಸೋರ್ಸ್ನ ಡೆಪ್ಲಾಯ್ ಮಾಡಬೇಕಾಗುತ್ತೆ. ಬಿಕಾಸ್ ಕರೆಂಟ್ಲಿ ಇಲ್ಲಿ ಯಾವುದೇ ಒಂದು ಅಜೂರ್ AI ಸರ್ಚ್ ಸರ್ವಿಸ್ ಇಲ್ಲ. ಓಕೆನಾ. ಸೊ ಅದಕ್ಕೆ ಇಲ್ಲಿ ನಾನು ಕ್ರಿಯೇಟ್ ಎ ನ್ಯೂ ಅಜೂರ್ AI ಸರ್ಚ್ ಸರ್ವಿಸ್ ಅಂತ ಕೊಟ್ಟರೆ ಅದು ಅಜೂರ್ ಪೋರ್ಟಲ್ನಲ್ಲಿ ಓಪನ್ ಆಗುತ್ತೆ ಟ್ಯಾಬ್. ಅಲ್ಲೊಂದು ಅಜೂರ್ AI ಸರ್ಚ್ ಸರ್ವಿಸ್ನ ರಿಸೋರ್ಸ್ನ ಕ್ರಿಯೇಟ್ ಮಾಡಿ ಅದನ್ನು ಇಲ್ಲಿ ಯೂಸ್ ಮಾಡ್ಕೊಳ್ಳೋಣ. ಸೊ ಕ್ರಿಯೇಟ್ ಎ ನ್ಯೂ ಅಜೂರ್ AI ಸರ್ವಿಸ್. ಸಬ್ಸ್ಕ್ರಿಪ್ಷನ್ನು ಡಿಫಾಲ್ಟ್ ಯೂಸ್ ಮಾಡ್ತೀನಿ, ರಿಸೋರ್ಸ್ ಗ್ರೂಪನ್ನು ಅದನ್ನೇ ಯೂಸ್ ಮಾಡ್ತೀನಿ. ಸರ್ವಿಸ್ ನೇಮು AI ಸರ್ಚ್ ನನಗೆ ಲ್ಯಾಬ್ನಲ್ಲಿ ಕೊಟ್ಟಿರೋ ಸರ್ವಿಸ್ ನೇಮ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಲೊಕೇಶನ್ನು ಎಕ್ಸಾಕ್ಟ್ ನಾವು ರಿಸೋರ್ಸ್ ಗ್ರೂಪಲ್ಲ AI ಹಬ್ ಸರ್ವಿಸ್ ಎಲ್ಲಿ ಅಪ್ಲೈ ಮಾಡಿದ್ವೋ ಅಲ್ಲೇ ನಮ್ಮದು AI ಸರ್ಚ್ ಅಪ್ಲಿಕೇಶನ್ನು ಕೂಡ ಡೆಪ್ಲಾಯ್ ಮಾಡ್ಬೇಕಾಗತ್ತೆ. ಸೊ ನಾನು ಸ್ವೀಡನ್ ಸೆಂಟ್ರಲ್ ಯೂಸ್ ಮಾಡ್ಕೊತೀನಿ. ಸ್ವೀಡನ್ ಸೆಂಟ್ರಲ್.
ಸ್ವೀಡನ್ ಸೆಂಟ್ರಲ್ ಯುರೋಪ್ ರೀಸನಲ್ಲಿ. ಪ್ರೈಸಿಂಗ್ ಟೈರ್ ಬಂದು ನಾನು ಬೇಸಿಕ್ ಸೆಲೆಕ್ಟ್ ಮಾಡ್ಕೊತೀನಿ. ಈ ಅಪ್ಲಿಕೇಶನ್ ಡೆಮೋಗೆ ನಮಗೆ ಬೇಸಿಕ್ ಸಾಕು ಪ್ರೈಸಿಂಗ್. ಸೊ ಬೇಸಿಕ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ರಿವ್ಯೂ ಆ್ಯಂಡ್ ಕ್ರಿಯೇಟ್ ಮಾಡ್ತೀನಿ. ನಾನು ಆಗಲೇ ಈಸ್ಟ್ ಯು ಎಸ್ ರೀಸನ್ನ ಏನಕ್ಕೆ ಸೆಲೆಕ್ಟ್ ಮಾಡಿಲ್ಲ ಫಸ್ಟಿಗೆ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡುವಾಗ ಅಂದರೆ, ಈಸ್ಟ್ ಯು ಎಸ್ನಲ್ಲಿ ನಮಗೆ ಫ್ರೀ ಟೈರ್ ಬಿಟ್ಟು ಬೇರೆ ಯಾವುದು ಪ್ರೈಸಿಂಗ್ ಟೈರ್ ಸಿಗೋದಿಲ್ಲ, ಎಲ್ಲ ಡಿಸೇಬಲ್ ಆಗಿರುತ್ತೆ ಬಿಕಾಸ್ ಆಫ್ ಹೈ ಡೆಪ್ಲಾಯ್ಮೆಂಟ್. ಅಲ್ಲಿ ಆ ರೀಸನಲ್ಲಿ ತುಂಬ ಡೆಪ್ಲಾಯ್ಮೆಂಟ್ ನಡೀತಿರುತ್ತೆ. ಸೊ ಅದಕ್ಕೆ ನಾನು ಸ್ವೀಡನ್ ಸೆಂಟ್ರಲ್ ಯೂಸ್ ಮಾಡ್ಕೊಂಡಿದ್ದೀನಿ. ಡೆಪ್ಲಾಯ್ಮೆಂಟ್ ಇನ್ ಪ್ರೋಗ್ರೆಸ್ ಇದೆ. ಒನ್ಸ್ ಇದು ಡೆಪ್ಲಾಯ್ ಆದ ತಕ್ಷಣ ನಮಗೆ ಇಲ್ಲಿ ಇದು ಬರುತ್ತೆ ಸರ್ವಿಸ್, ಅಜೂರ್ ಎ ಸರ್ವಿಸ್ ನಾವು ಕ್ರಿಯೇಟ್ ಮಾಡಿರೋದು. ಸೊ ಇಲ್ಲಿ ಡೆಪ್ಲಾಯ್ಮೆಂಟ್ ಸಕ್ಸಸ್ ಆಯಿತು. ಇವಾಗ ನಾನಿಲ್ಲಿ ಕನೆಕ್ಟ್ ಟು ಅದರ್ ಅಜೂರ್ ಎ ಸರ್ವಿಸ್ ಅಂತ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ನಾವು ಕ್ರಿಯೇಟ್ ಮಾಡಿರೋ ಸರ್ವಿಸು ಬಂದಿದೆ. ಇಲ್ಲಿ ನಾನು ಆ್ಯಡ್ ಕನೆಕ್ಷನ್ ಅಂತ ಕೊಡ್ತೀನಿ. ಸೊ ಇಲ್ಲಿ ನಾವು ಕ್ರಿಯೇಟ್ ಮಾಡಿರೋ ಅಜೂರ್ ಎ ಸರ್ವಿಸ್ ಬಂದಿದೆ, ಅದನ್ನ ಸೆಲೆಕ್ಟ್ ಮಾಡ್ಕೊತೀನಿ. ವೆಕ್ಟರ್ ಇಂಡೆಕ್ಸ್ನ ಈ ಪ್ರಾಜೆಕ್ಟಿಗೆ ನೇಮ್ ತಕ್ಕಂಗೆ ಬ್ರೌಚರ್ಸ್ನ ಕ್ರಿಯೇಟ್ ಮಾಡಿದ್ವಲ್ಲ, ಬ್ರೌಚರ್ ಇಂಡೆಕ್ಸ್ನ ಕ್ರಿಯೇಟ್ ಮಾಡಿರೋದು. ಸೊ ಬ್ರೌಚರ್ ಇಂಡೆಕ್ಸ್ ಅಂತ ಕೊಡ್ತೀನಿ. ಆ್ಯಂಡ್ ರಿಮೈನಿಂಗ್ ವರ್ಚುವಲ್ ಮೆಷಿನ್ ಇದನ್ನೆಲ್ಲ ಡಿಫಾಲ್ಟಾಗಿ ಸೆಟ್ ಮಾಡಿ ಏನಿದೆಯೋ ಅದನ್ನೇ ಚೂಸ್ ಮಾಡ್ಕೊತೀನಿ. ಕ್ಲಿಕ್ ನೆಕ್ಸ್ಟ್. ಆ್ಯಂಡ್ ಸರ್ಚ್ ಸೆಟ್ಟಿಂಗ್ಸ್ ಇದು ಕೂಡ ಏನೇನು ಆಲ್ರೆಡಿ ಬೈ ಡಿಫಾಲ್ಟ್ ಇರೋದನ್ನೇ ಚೂಸ್ ಮಾಡ್ಕೊತೀನಿ. ಎಂಬೆಡ್ಡಿಂಗ್ ಮಾಡೆಲ್ ಈ ಮಾಡೆಲ್ನ ನಾವು ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಡೆಪ್ಲಾಯ್ಮೆಂಟ್ ನೇಮು ಇದು SMS ಅಂತ ಕೊಟ್ಟಿದೆ, ಇದು ಮಾಡೆಲ್ ನೇಮು, ಇದು ಡೆಪ್ಲಾಯ್ಮೆಂಟ್ ನೇಮ್. ಓಕೆ, ನೆಕ್ಸ್ಟ್ ಆ್ಯಂಡ್ ರಿವ್ಯೂ ಆ್ಯಂಡ್ ಕ್ರಿಯೇಟ್ ವೆಕ್ಟರ್ ಇಂಡೆಕ್ಸ್. ಸೊ ಈ ವೆಕ್ಟರ್ ಇಂಡೆಕ್ಸು ಕ್ರಿಯೇಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಇಂಡೆಕ್ಸಿಂಗ್ ಎಲ್ಲ ಮಾಡಬೇಕು ಅದು. ಸೊ 3 ಸ್ಟೆಪ್ಸ್ ಇದು ಕಂಪ್ಲೀಟ್ ಆಗಬೇಕು. ಆ ಸ್ಟೆಪ್ಸ್ ಕಂಪ್ಲೀಟ್ ಆಗೋ ತನಕ ನಾವು ಇಲ್ಲಿ ಅನ್ಜಿಪ್ ಮಾಡಿರೋ PDF-ನ ರಿವ್ಯೂ ಮಾಡೋಣ, ಏನಿದೆ ಅದರಲ್ಲಿ ಕಂಟೆಂಟ್ ಅಂತ. ಹೋಗಿ ದುಬೈದ ಬ್ರೌಚರ್ ಒಂದು ಓಪನ್ ಮಾಡೋಣ. ಓಪನ್ ಮಾಡಿದ್ರೆ ಇನ್ನು ನೋಡ್ಬೋದು ಟೂರಿಸ್ಟ್ ಪ್ಲೇಸ್ ಬಗ್ಗೆ, ಇಲ್ಲಿ ಆರ್ಕಿಟೆಕ್ಚರು, ಆಮೇಲೆ ದುಬೈಲಿರೋ ಹೋಟೆಲ್ಸು, ಈ ಥರ ಹೋಟೆಲ್ ನೇಮ್ಸ್ ಒಂದು ಲಿಸ್ಟ್ ಇದೆ. ಆಮೇಲೆ ಟು ಬುಕ್ ಯುವರ್ ಟ್ರಿಪ್ ಟು ದುಬೈ ಈ ವೆಬ್ಸೈಟ್ನ ಯೂಸ್ ಮಾಡಿ ಬುಕ್ ಮಾಡ್ಬೋದು ಅಂತ ಇದೆ, ಈ ಡೀಟೇಲ್ಸ್ ಇದೆ. ಆಮೇಲೆ ದುಬೈ ಪ್ಲೇಸ್ ಬಗ್ಗೆ ಒಂದಿಷ್ಟು ಓವರ್ವ್ಯೂ ಡಿಸ್ಕ್ರಿಪ್ಷನ್ ಇದೆ. ಸೊ ನಾವು GPT-ದಲ್ಲಿ ಐ ವಾಂಟ್ ಟು ಸ್ಟೇ ಇನ್ ದುಬೈ, ಲೈಕ್ ಕ್ಯಾನ್ ಯು ಲಿಸ್ಟ್ ಮೀ ದ ಹೋಟೆಲ್ಸ್ ಇನ್ ದುಬೈ ಅಂತ ಕೇಳಿದ್ರೆ, ಯೂಸ್ವಲಿ ಅದು ನಾವು ಕಸ್ಟಮ್ ಡೇಟಾ ಕೊಡದೇ ಇದ್ದರೆ ಅಲ್ಲಿ ಆ GPT ನಾರ್ಮಲ್ ಆಗಿ ಏನಿದೆಯೋ ನಾರ್ಮಲ್ ಮಾಡೆಲ್ಲು ಅದನ್ನ ಯೂಸ್ ಮಾಡ್ಕೊಂಡು ಆನ್ಸರ್ ಕೊಡುತ್ತೆ. ನಮ್ಮ ಕಸ್ಟಮ್ ಡೇಟಾ ಕೊಟ್ಟಾಗ ನಾವು ಈ PDF-ನ ಡೇಟಾ ಕೊಟ್ಟಿದ್ದೀವಲ್ವ ಇವಾಗ, ಸೊ ಬೇಸ್ಡ್ ಆನ್ ದಿಸ್ PDF-ಅಲ್ಲಿ ಏನಿದೆಯೋ ಅದ್ರ ಮೇಲೆ ಉತ್ತರ ಕೊಡುತ್ತೆ. ಸೊ ನಾವು ಹಿಂಗೆ ಕೇಳಿದ್ರೆ ದುಬೈದಲ್ಲಿರೋ ಹೋಟೆಲ್ಸ್ ನಾನು ಸ್ಟೇ ಮಾಡಬೇಕು ಅಂದರೆ ಯಾವ ಹೋಟೆಲ್ಸ್ನಲ್ಲಿ ಸ್ಟೇ ಮಾಡಲಿ, ಹೆಂಗೆ ಬುಕ್ ಮಾಡಲಿ ಅಂತ ಕೇಳಿದ್ರೆ ಅದು ಲಿಸ್ಟ್ ಆಫ್ ಹೋಟೆಲ್ಸ್, ಈ ಹೋಟೆಲ್ನ ಲಿಸ್ಟ್ ಮಾಡಬೇಕು, ಆಮೇಲೆ ಬುಕ್ಕಿಂಗ್ ಮಾಡೋದಕ್ಕೆ ಈ ವೆಬ್ಸೈಟ್ ಇದೆ ಅಂತ ಹೇಳಬೇಕು. ಆಮೇಲೆ ದುಬೈ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವ ಅಂದರೆ ಟೂರಿಸ್ಟ್ ಪ್ಲೇಸ್ ಏನಿದೆ, ದುಬೈ ಹೇಗಿದೆ, ಎಲ್ಲೆಲ್ಲಿ ಲೊಕೇಟ್ ಆಗಿದೆ, ಹಿಂಗೆ ರೀಸನ್ ವೈಸು ಈ ಡಿಸ್ಕ್ರಿಪ್ಷನ್ ಯೂಸ್ ಮಾಡಿಕೊಂಡು ಅದು ನಾವು ಕೊಟ್ಟಿರೋ ಕ್ವೈರಿಗೆ ಆನ್ಸರ್ ಕೊಡಬೇಕು. ಸೊ ಸೇಮ್ ಇದೇ ಥರನೇ ಲಂಡನ್ ಬ್ರೌಚರ್ ಓಪನ್ ಮಾಡಿದ್ರೆ ಲಂಡನ್ ಬಗ್ಗೆ ಅಲ್ಲಿರೋ ಫೇಮಸ್ ಹೋಟೆಲ್ಸು, ಇದು ನಾವು ಕಸ್ಟಮ್ ಡೇಟಾ ನಮ್ಮದು. ಸೊ ಇಲ್ಲಿ ಬುಕ್ ಮಾಡೋದಕ್ಕೆ ಈ ವೆಬ್ಸೈಟ್ ಯೂಸ್ ಮಾಡಿ, ಆಮೇಲೆ ಲಂಡನ್ ಬಗ್ಗೆ ಡಿಸ್ಕ್ರಿಪ್ಷನ್. ನಾವೀಗ ಕಸ್ಟಮ್ ಡೇಟಾ ಕೊಡದೇ ಇದ್ದರೆ GPT-ಗೆ ಅದೇನು ಮಾಡುತ್ತೆ, ಅದು ಇಲ್ಲಿರೋ ಇದನ್ನ ಪ್ರಾಂಪ್ಟ್ ಕೊಟ್ಟಾಗ
ಹೋಟೆಲ್ಸ್ ಯಾವುದಿದೆ ಲಂಡನ್ನಲ್ಲಿ ಅಂತ ಕೇಳಿದ್ರೆ ಯಾವುದೋ ಹೋಟೆಲ್ಸ್ ನೇಮ್ಸ್ನ ಕೊಡುತ್ತೆ. ನಮ್ಮ ಕಸ್ಟಮ್ ಡೇಟಾ ಕೊಟ್ಟಾಗ ಇದನ್ನೇ ಯೂಸ್ ಮಾಡಿಕೊಂಡು ಅದು ಇದರಲ್ಲಿರೋ ಲಿಸ್ಟ್ ಆಫ್ ಹೋಟೆಲ್ಸ್ ಆ್ಯಂಡ್ ಬುಕ್ಕಿಂಗ್ ಸೈಟ್ನ ಕೊಡುತ್ತೆ ನಮಗೆ. ಅದನ್ನು ನಾವು ಡೆಮೋದಲ್ಲಿ ಅಪ್ಲಿಕೇಶನ್ ರನ್ ಮಾಡಿ ನೋಡೋಣ. ಸೊ ಅಲ್ಲಿ ಬ್ರೌಚರ್ ಇಂಡೆಕ್ಸ್ ಇನ್ನು ಸ್ಟೇಟಸ್ 1 ಇನ್ನು ಇದು 3 ಕಂಪ್ಲೀಟ್ ಆಗಬೇಕು. 3 ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ನಮ್ಮ ರಿಸೋರ್ಸ್ ಗ್ರೂಪಲ್ಲಿ ಏನಾದರೆ ರಿಸೋರ್ಸಸ್ ಡೆಪ್ಲಾಯ್ ಆಯಿತು ನೋಡ್ಕೊಬರೋಣ. ಇದು ನಮ್ಮದು ರಿಸೋರ್ಸ್ ಗ್ರೂಪ್, ಇಲ್ಲಿ ನೋಡ್ಬೋದು. ಆವಾಗಲೇ 4 ಇದ್ವು, 1 2 3 4. ಇವಾಗ 2 ಎಕ್ಸ್ಟ್ರಾ ಬಂದಿದೆ. ಒಂದು ಕೀವರ್ಡ್ ಸ್ಟೋರೇಜ್ ಅಕೌಂಟ್ ಎ ಪ್ರಾಜೆಕ್ಟ್ ಒಂದು ಬಂದಿದೆ ಆ್ಯಂಡ್ ಎ ಸರ್ಚ್ ಒಂದು ಅಪ್ಲಿಕೇಶನ್, ಸರ್ಚ್ ಸರ್ವಿಸ್ ಅಪ್ಲಿಕೇಶನ್ ಒಂದು ಬಂದಿದೆ. ಸೊ ಇದು ಅಲೋಕೇಟ್ ಆಗೋದಕ್ಕೆ ಕಂಪ್ಯೂಟಿಂಗ್ ರಿಸೋರ್ಸು ಟೈಮ್ ತಗೊಳುತ್ತೆ. ಆ ಟೈಮ್ನಲ್ಲಿ ನಾವು ಏನು ಮಾಡೋಣ ಅಂದರೆ ಒಂದು ಕ್ಲೌಡ್ ಶೆಲ್ ಓಪನ್ ಮಾಡೋಣ. ಪವರ್ ಶೆಲ್, ನೋ ಸ್ಟೋರೇಜ್ ಅಕೌಂಟ್ ರಿಕ್ವೈರ್ಡ್, ಸಬ್ಸ್ಕ್ರಿಪ್ಷನ್ನು ಇರೋ ಸಬ್ಸ್ಕ್ರಿಪ್ಷನ್ನು ಅಪ್ಲೈ. ಸೊ ನನಗೆ ಕ್ಲಾಸಿಕ್ ಮಾಡೆಲಲ್ಲಿ ಕ್ಲಾಸಿಕ್ ವರ್ಷನ್ದು ಬೇಕು ನನಗೆ ಪವರ್ ಶೆಲ್ಲು. ಸೊ ಗೋ ಟು ಕ್ಲಾಸಿಕ್ ವರ್ಷನ್ ಆಫ್ ಪವರ್ ಶೆಲ್, ಕ್ಲೌಡ್ ಶೆಲ್. ಓಕೆ, ಕ್ಲೌಡ್ ಶೆಲ್ ಓಪನ್ ಮಾಡಿದ್ದೀನಿ. ಇದನ್ನು ಕ್ರಿಯೇಟ್ ಆಗ್ತಾ ಇದೆ, ಕಂಪ್ಯೂಟಿಂಗ್ ರಿಸೋರ್ಸ್ ಅಲೋಕೇಟ್ ಆಗ್ತಾ ಇದೆ. ಮೀನ್ ವೈಲ್ ನಾವೇನು ಮಾಡೋಣ ಅಂದರೆ ಒಂದು ಗಿಟ್ ರೆಪೋನ ಕ್ಲೋನ್ ಮಾಡೋಣ. ಕ್ಲೋನ್ ಮಾಡಿದ್ರೆ ರೆಪೋ ಕ್ಲೋನ್ ಮಾಡ್ತಾ ಇಲ್ಲ, ನನಗೆ ಒಂದು ಫೋಲ್ಡರ್ ಬೇಕು. ಅದನ್ನ ನಾನು ಗಿಟಬಿಂದ ತಗೊಳ್ತೀನಿ. ಸೊ ಅದಕ್ಕೆ ಗಿಟ್ ಕ್ಲೋನ್ ಮತ್ತು ಯು ಆರ್ ಎಲ್ನ ಕೊಡ್ತೀನಿ. ನನಗೆ ಫೋಲ್ಡರ್ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಫೈಲ್ಸ್ ಕೂಡ ಬರ್ತದೆ. ಸೊ ಅದಕ್ಕೆ ಕ್ಲೋನ್ ಆಗ್ತಾ ಇದೆ. ನಾನು CLS ಕ್ಲಿಯರ್ ಸ್ಕ್ರೀನ್ ಮಾಡ್ತೀನಿ. LS ಕೊಟ್ಟರೆ ನಮಗೆ ಕ್ಲೋನ್ ಮಾಡಿರೋ ಫೋಲ್ಡರು ಯು ಆರ್ ಎಲ್ದು ಫೋಲ್ಡರ್ ಬರ್ತಿದೆ, MS Learn AI Foundry. ನಾನೇನು ಮಾಡ್ತೀನಿ ಅಂದರೆ ಈ ಫೋಲ್ಡರ್ ಒಳಗಡೆ ನನಗೆ ಒಂದು ಪೈಥಾನ್ ಅಂತ ಫೋಲ್ಡರ್ ಇದೆ. ನಾವಾಗಲೇ ಹೇಳಿದ್ವಲ್ಲ ರ್ಯಾಗ್ ಆ್ಯಪ್ ಒಂದು ಅಪ್ಲಿಕೇಶನ್ ಅಂತ, ಅದನ್ನ ರನ್ ಮಾಡೋದಕ್ಕೆ ನಾವು ಇದು ಕ್ಲೌಡ್ ಶೆಲ್ಲಲ್ಲೇ ರನ್ ಮಾಡೋಣ. ಆ ಅಪ್ಲಿಕೇಶನ್ನ ಪೈಥಾನ್ನ ಆ್ಯಪ್ನ ಈ ಕ್ಲೌಡ್ ಶೆಲ್ಲಲ್ಲೇ ರನ್ ಮಾಡಿ ಒಂದು ವರ್ಚುವಲ್ ಎನ್ವೈರ್ನಮೆಂಟ್ ಕ್ರಿಯೇಟ್ ಮಾಡಿ ಇಲ್ಲಿ ಪೈಥಾನ್ ಆ್ಯಪ್ನ ರನ್ ಮಾಡೋಣ RAG ಟೆಕ್ನಿಕ್ ಯೂಸ್ ಮಾಡಿಕೊಂಡು. ಓಕೆ, ಅದಕ್ಕೋಸ್ಕರ ನನಗೆ ಪೈಥಾನ್ ಫೋಲ್ಡ್ರಲ್ಲಿ ಇರೋ ಕೋಡ್ ಫೈಲ್ಸ್ ಬೇಕು. ಅದಕ್ಕೆ ನಾನು ಈ ಫೋಲ್ಡರ್ ಒಳಗಡೆ ಇರೋ ಪೈಥಾನ್ ಫೋಲ್ಡರ್ಗೆ ಹೋಗಬೇಕು, ಡೈರೆಕ್ಟ್ರಿಗೆ ಹೋಗಬೇಕು. ಸೊ ಅದಕ್ಕೆ ನಾನು CD to ದಟ್ ಡೈರೆಕ್ಟ್ರಿ ಕೊಡ್ತೀನಿ. ಇವಾಗ ನಾನು ಇದರಲ್ಲಿ ಯಾವ ಫೈಲ್ಸ್ ಇದೆ ಅಂತ ನೋಡೋಣ. LS ಕೊಟ್ಟರೆ RAG app.py ಮತ್ತು requirements.txt ಫೈಲ್ ಇದೆ. ಲೆಟ್ಸ್ ಓಪನ್ ದಿಸ್ RAG.a. ಓಕೆ, ಫಸ್ಟ್ ನಾವು ವರ್ಚುವಲ್ ಎನ್ವೈರ್ನಮೆಂಟ್ ಕ್ರಿಯೇಟ್ ಮಾಡ್ಕೋಬೇಕು. ಅದನ್ನ ಮಾಡೋಕ್ಕಿಂತ ಮುಂಚೆ ಇದೊಂದು
ಫೈಲ್ ಓಪನ್ ಮಾಡಿ ಅದರಲ್ಲಿ ಕಂಟೆಂಟ್ ಏನಿದೆ ಅಂತ ನೋಡ್ಕೊಬರೋಣ. ಓಕೆ, ಕೋಡ್ ಡಾಟ್. ಸೊ ಇಲ್ಲಿ ನಾವು ಕ್ರಿಯೇಟ್ ಮಾಡಿರೋ ಓಪನ್ ಎ ಎಂಡ್ ಪಾಯಿಂಟು ಎನ್ವೈರ್ನಮೆಂಟ್ ವೇರಿಯೇಬಲ್ನಿಂದ ಇದು ಪಿಕ್ ಮಾಡ್ತಾ ಇದೆ. ಕಾನ್ಫಿಗರೇಷನ್ ಸೆಟ್ಟಿಂಗ್ಸ್ನ ಎನ್ವೈರ್ನಮೆಂಟ್ ವೇರಿಯೇಬಲ್ ಡಾಟ್ ಇ ಎನ್ ವಿ ಫೈಲ್ಸ್ನಲ್ಲಿ ನಾವು ಈ ಎಂಡ್ ಪಾಯಿಂಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀವಿ, URLs ಎಲ್ಲ ಕೊಟ್ಟಿರ್ತೀವಿ. ಅಲ್ಲಿಂದ ಇದು OS ಡಾಟ್ ಗೆಟ್ ಎನ್ವೈರ್ನಮೆಂಟ್ ಇದನ್ನ ಯೂಸ್ ಮಾಡಿಕೊಂಡು ಎಂಬೆಡಿಂಗ್ ಮಾಡೆಲ್ ಯಾವುದು ಯೂಸ್ ಮಾಡ್ತೀವಿ, ಅದೇ ಡೆಪ್ಲಾಯ್ಮೆಂಟ್ ಮಾಡೆಲ್ ಯಾವುದು, ಸರ್ಚ್ URL ಯಾವುದು, ಸರ್ಚ್ ಕೀ ಏನು, ಇಂಡೆಕ್ಸ್ ನೇಮ್ ಏನು, ಇದನ್ನೆಲ್ಲ ನಾವು ಈ ಎನ್ವೈರ್ನಮೆಂಟ್ ಫೈಲಲ್ಲಿ ಕೊಡ್ತೀವಿ. ಅದಿನ್ನೂ ನಾವು ಕೊಟ್ಟಿಲ್ಲ. ಸೊ ಕೊಡೋಕ್ಕಿಂತ ಮುಂಚೆ ಈ ಡೀಟೇಲ್ಸ್ನೆಲ್ಲ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಒಂದು ಪೈಥಾನ್ ಎನ್ವೈರ್ನಮೆಂಟ್ನ ಕ್ರಿಯೇಟ್ ಮಾಡೋಣ ಪವರ್ ಶೆಲ್ ಒಳಗಡೆ. ವರ್ಚುವಲ್, ಲೆಟ್ ಮಿ ಕ್ಲೋಸ್ ದಿಸ್ ಒನ್. ಇಲ್ಲಿ ಪೈಥಾನ್ ವರ್ಚುವಲ್ ಎನ್ವೈರ್ನಮೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಈ ಕಮಾಂಡ್ನ ಯೂಸ್ ಮಾಡ್ಕೊತೀನಿ ನಾನು. ಓನ್ಲಿ ವರ್ಚುವಲ್ ಎನ್ವೈರ್ನಮೆಂಟ್ ಅಷ್ಟೇ ಕ್ರಿಯೇಟ್ ಮಾಡೋದಿಲ್ಲ, ಅದ್ರ ಜೊತೆ ಇದು ರಿಕ್ವೈರ್ಮೆಂಟ್ಸ್ ಡಾಟ್ TXT ಫೈಲಲ್ಲಿ ಏನೆಲ್ಲ ರಿಕ್ವೈರ್ಮೆಂಟ್ಸ್ ನಾನು ಕೊಟ್ಟಿದ್ದೀನಿ ಅದನ್ನು ಕೂಡ ಇನ್ಸ್ಟಾಲ್ ಮಾಡ್ತೀನಿ ಯೂಸಿಂಗ್ ಪಿಪ್ ಕಮಾಂಡ್. ಒನ್ ಕೋಡ್ ಡಾಟ್ ರಿಕ್ವೈರ್ಮೆಂಟ್ ಟೆಕ್ಸ್ಟ್ಗೆ ಹೋದರೆ ಪೈಥಾನ್ ಡಾಟ್ ಈ ಎನ್ವೈರ್ನಮೆಂಟ್ ಬೇಕು ವಿತ್ ಓಪನ್ ಎ. ಓಕೆ, ಸೊ ಲೆಟ್ ಮಿ ಕ್ಲೋಸ್ ದಿಸ್ ಒನ್. ಫಸ್ಟು ಎನ್ವೈರ್ನಮೆಂಟ್ ಕ್ರಿಯೇಟ್ ಮಾಡಿ ಅದ್ರ ಜೊತೆಗೇನೆ ರಿಕ್ವೈರ್ಮೆಂಟ್ ಫೈಲಲ್ಲಿರೋದೆಲ್ಲ ಇನ್ಸ್ಟಾಲ್ ಮಾಡೋದಕ್ಕೆ ಥರ ಒಂದು ಕಮಾಂಡನ್ನ ನಾನು ಎಂಟ್ರ್ ಮಾಡ್ತೀನಿ ಇವಾಗ. ಸೊ ಇದು ಕೆಲಸ ಮಾಡ್ತೀನಿ. ಫಸ್ಟ್ ಕ್ಲಿಯರ್ ಸ್ಕ್ರೀನ್ ಮಾಡಿಕೊಂಡು, ಯಾಕಂದರೆ ಸ್ಕ್ರೀನ್ ಬಫರಲ್ಲಿ ಮೇಲ್ಗಡೆ CLS. ಇವಾಗ ಕಮಾಂಡ್ನ ಎಂಟ್ರ್ ಮಾಡ್ತೀನಿ. ಇದು ವರ್ಚುವಲ್ ಎನ್ವೈರ್ನಮೆಂಟ್ ಕ್ರಿಯೇಟ್ ಮಾಡೋದಕ್ಕೆ. ಆಮೇಲೆ ಇಲ್ಲಿ ಒಂದು activate.ps1 ಅಂತ ಇದರಲ್ಲಿ ಡೈರೆಕ್ಟ್ರಿನಲ್ಲಿ ಪವರ್ ಶೆಲ್ ಫೈಲ್ ಇದೆ, ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ. ಅದರ ಎಕ್ಸಿಕ್ಯೂಟ್ ಮಾಡೋದ್ರ ಜೊತೆಗೆ ಪಿಪ್ ಇನ್ಸ್ಟಾಲ್ ರಿಕ್ವೈರ್ಮೆಂಟ್ಸ್, ವಾಟ್ ಎವರ್ ರಿಕ್ವೈರ್ಮೆಂಟ್ಸ್ ಇದೆ ಇದರಲ್ಲಿ ಓಪನ್ ಇದರಲ್ಲಿ ಅದನ್ನ ರಿಕ್ವೈರ್ಮೆಂಟ್ಸ್ ಸ್ಯಾಟಿಸ್ಫೈ ಆಗೋ ಥರ ಇದು ಕಮಾಂಡ್ನ ರನ್ ಮಾಡ್ತೀನಿ. ಸೊ ನಮ್ಮ ಅಪ್ಲಿಕೇಶನಿಗೆ ಬೇಕಾಗಿರೋ ರ್ಯಾಕ್ ಟೆಕ್ನಿಕ್ ಯೂಸ್ ಮಾಡಿಕೊಂಡು ನಮ್ಮ ಕಸ್ಟಮ್ ಮಾಡೆಲ್ಸ್ ಎಂಡ್ ಪಾಯಿಂಟ್ನೆಲ್ಲ ಅಲ್ಲಿ ಎನ್ವೈರ್ನಮೆಂಟ್ ವೇರಿಯೇಬಲ್ಸ್ನಲ್ಲಿ ಫೈಲ್ನಲ್ಲಿ ಹಾಕಿ ಪಿಕ್ ಮಾಡಿ ನಮ್ಮ ಅಪ್ಲಿಕೇಶನ್ನು ಕಸ್ಟಮ್ ಡೇಟಾನ AI ಫೌಂಡ್ರಿಯಿಂದ ತಗೊಂಡು ನಾವು ಕೊಟ್ಟಿರೋ ಪ್ರಾಂಪ್ಟಿಗೆ ಬೇಸ್ಡ್ ಆನ್ ಅವ್ರ ಕಸ್ಟಮ್ ಡೇಟಾ ಏನು ಫೈಲ್ಸ್ ಅಪ್ಲೋಡ್ ಮಾಡಿದ್ದೀವಿ PDF ಫೈಲ್ಸು ಅದರಿಂದ ತಗೊಳ್ಳೋ ಥರ ಈ ಅಪ್ಲಿಕೇಶನ್ನು ನಾವು ರನ್ ಮಾಡಿದಾಗ, ಈ ಪೈಥಾನ್ ಫೈಲ್ನ ರನ್ ಮಾಡಿದಾಗ ನಮಗೆ ಇನ್ಪುಟ್ ಬೇಸ್ಡ್ ಆನ್ ನಮ್ಮ ಪ್ರಾಂಪ್ಟು ಅದು ಔಟ್ಪುಟ್ ಕೊಡಬೇಕು. ಓಕೆ, ಇವಾಗ ಆಗಲೇ ಅರ್ಧಕ್ಕೆ ಬಿಟ್ಟಿದ್ದೀವಿ ಇಲ್ಲಿ ಬ್ರೌಚರ್ ಇಂಡೆಕ್ಸು. ಓಕೆ, 3 ಕೂಡ ರಿಕ್ವೈರ್ಮೆಂಟ್ ಸ್ಟೇಟಸ್ ಸಕ್ಸಸ್ ಗ್ರೀನಲ್ಲಿದೆ. ಸೊ ನಾನೀಗ ಡೇಟಾ ಇಂಡೆಕ್ಸ್ ಬಂದರೆ ನೋಡ್ಬೋದು ಇಲ್ಲಿ ನಮಗೆ ಬ್ರೌಚರ್ ಇಂಡೆಕ್ಸು ಮತ್ತು ಬ್ರೌಚರ್ಸ್ ಇದರಲ್ಲಿ ಫೈಲ್ಸ್ ಇದೆ. ಬ್ರೌಚರ್ ಇಂಡೆಕ್ಸು ಇಂಡೆಕ್ಸಿಂಗ್ ಮಾಡಿರೋದು ಫೈಲ್ಸ್ಗೆ ಮತ್ತು ಅದರಲ್ಲಿರೋ ಕಂಟೆಂಟ್ಗೆ. ಓಕೆ, ಇದನ್ನು ನಾನು ಕ್ಲೌಡ್ ಶೆಲ್ ಅಪ್ಲಿಕೇಶನಲ್ಲಿ ಟೆಸ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲೇ ಒಂದು ಸತಿ ಟೆಸ್ಟ್ ಮಾಡಿಬಿಡ್ತೀನಿ. ಅದಕ್ಕೆ ನಮಗೆ ಪ್ಲೇ ಗ್ರೌಂಡ್ಸ್ ಅಂತ ಇದೆ. ಪ್ಲೇ ಗ್ರೌಂಡ್ಸಲ್ಲಿ ಚಾರ್ಟ್ ಪ್ಲೇ ಗ್ರೌಂಡ್ ಅಂತ ಇರುತ್ತೆ. ಓಕೆ, ಟ್ರೈ ಚಾರ್ಟ್ ಪ್ಲೇ ಗ್ರೌಂಡ್. ಇಲ್ಲಿ ಹೋಗ್ಬಿಟ್ಟು ನಾನೀಗ ಇದು ನಮ್ಮ ಅಪ್ಲಿಕೇಶನ್. ಓಕೆ, ಇಲ್ಲಿ ನಾವು ಟೆಸ್ಟ್ ಮಾಡೋದಕ್ಕೋಸ್ಕರ ಚಾರ್ಟ್ ಪ್ಲೇ ಗ್ರೌಂಡಲ್ಲಿ ನಾವು ಇವಾಗ ನಾವು ಡೇಟಾ ಸೋರ್ಸ್ನ ಇಲ್ಲಿ ಆ್ಯಡ್ ಮಾಡಿಲ್ಲ. ಆ್ಯಡ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಕ್ವೆರಿ ಕೊಡ್ತೀನಿ, ವೇರ್ ಕ್ಯಾನ್ ಐ ಸ್ಟೇ ಇನ್ ನ್ಯೂಯಾರ್ಕ್ ಅಂತ. ಯಾಕಂದರೆ ನಾವು ನ್ಯೂಯಾರ್ಕ್ ಫೈಲ್ಸ್ನ ಅಪ್ಲೋಡ್ ಮಾಡಿದ್ದೀವಲ್ವ, ನ್ಯೂಯಾರ್ಕ್ ಬ್ರೌಚರ್. ಯು ಕ್ಯಾನ್ ಗಿವ್ ಆಲ್ಸೋ ವೇರ್ ಕ್ಯಾನ್ ಐ ಸ್ಟೇ ಇನ್ ದುಬೈ ಅಂತ ಕೇಳ್ಬೋದು.
ಐ ವಿಲ್ ಆಸ್ಕ್ ವೇರ್ ಕ್ಯಾನ್ ಐ ಸ್ಟೇ ಇನ್ ನ್ಯೂಯಾರ್ಕ್. ಓಕೆನಾ? ಅದು ನಾನಿನ್ನು ಡೇಟಾ ಸೋರ್ಸ್ನ ಲಿಂಕ್ ಮಾಡಿಲ್ಲ. ಓನ್ಲಿ ಇಂಡೆಕ್ಸ್ ಮಾಡಿದ್ದೀನಿ, ಫೈಲ್ಸ್ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಮಾಡೆಲ್ಗೆ ಜಿ ಪಿ ಟಿ ಮಾಡೆಲ್ಗೆ ಇನ್ನು ನಾನು ನನ್ನ ಕಸ್ಟಮ್ ಡೇಟಾ ಸೋರ್ಸ್ನ ಲಿಂಕ್ ಮಾಡಿಲ್ಲ. ಸೊ ಕಸ್ಟಮ್ ಡೇಟಾ ಸೋರ್ಸ್ ಲಿಂಕ್ ಮಾಡೋಕ್ಕಿಂತ ಮುಂಚೆನೇ ನಾನು ಆ ಕ್ವೆರಿ ಕೊಟ್ಟರೆ ಅದು ನಂಗೆ ಡಿಫ್ರೆಂಟಾಗಿ ಔಟ್ಪುಟ್ ಕೊಡಬೇಕು. ಬೇಸ್ಡ್ ಆನ್ ಜಿ ಪಿ ಟಿದಲ್ಲಿ ಏನು ಲೈಕ್ ಸೋರ್ಸ್ ಪೇರೆಂಟ್ ಮಾಡೆಲಲ್ಲಿ ಏನು ಮಾಡೆಲಿಂದ ಅದು ಆನ್ಸರ್ನ ಕೊಡಬೇಕು. ಓಕೆ, ವೇರ್ ಕ್ಯಾನ್ ಐ ಸ್ಟೇ ಇನ್ ನ್ಯೂಯಾರ್ಕ್ ಅಂತ ಇಲ್ಲಿ ಕೇಳಿದ್ರೆ ನೋಡೋಣ ಔಟ್ಪುಟ್ ಏನು ಬರುತ್ತೆ ಅಂತ. ಮಿಡ್ ಟೌನ್, ಅಪ್ಪರ್ ಈಸ್ಟ್ ಸೈಡ್, ಲೋವರ್ ಮನಾಟನ್ ಈ ಥರ ಬರ್ತಿದೆ. ನಾವು ಹೋಗೋಣ ನಮ್ಮ ಇದರಲ್ಲಿ ನ್ಯೂಯಾರ್ಕ್ ಇದರಲ್ಲಿ ವೆರಿಫೈ ಮಾಡೋಣ ಅವು ಇದಾವಂತ. ಮನಾಟನ್, ಗ್ರ್ಯಾಂಡ್ ಸೆಂಟ್ರಲ್, ದ ಪಾರ್ಕ್ ಹೋಟೆಲ್. ಸೊ ಇಲ್ಲೇನು ಬಂದಿದೆ, ಮಿಡ್ ಟೌನ್, ಅಪ್ಪರ್ ಈಸ್ಟ್. ಸೊ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಬೇರೆ ಬೇರೆ ಕೂಡ ಬಂದಿದೆ. ಆಮೇಲೆ ಬೇರೆ ಬೇರೆ ಇನ್ಫಾರ್ಮೇಷನ್, ಅಡಿಷ್ನಲ್ ಇನ್ಫಾರ್ಮೇಷನ್ ಎಲ್ಲ ಬರ್ತಾ ಇದೆ. ಸೊ ಏನು ನಮ್ಮ ಜಿ ಪಿ ಟಿ ಮಾಡೆಲ್ಗೆ ನಾವಿನ್ನು ಕಸ್ಟಮ್ ಡೇಟಾನ ಸೋರ್ಸ್ನ ಲಿಂಕ್ ಮಾಡಿಲ್ಲ. ಸೊ ಲಿಂಕ್ ಮಾಡೋಕ್ಕಿಂತ ಮುಂಚೆ ನಾನು ಈ ಕ್ವೆರಿ ಕೊಟ್ಟಿದ್ದೀನಿ. ಸೊ ಡಿಫ್ರೆಂಟ್ ಆಗಿರೋ ಈ ಪಿ ಡಿ ಎಫಲ್ಲಿ ಏನು ನಮ್ಮ ಹೋಟೆಲ್ಸ್ ಇದ್ದಾವೆ ಅದು ಹೋಟೆಲ್ಸ್ ಡೀಟೇಲ್ಸ್ ಬರ್ತಾ ಇಲ್ಲ. ಸೊ ಇವಾಗ ನಾನು ನನ್ನ ಕಸ್ಟಮ್ ಡೇಟಾ ಸೋರ್ಸ್ನ ಲಿಂಕ್ ಮಾಡ್ತೀನಿ. ಸೊ ಯಾವುದು ನಾವು ಜಿ ಪಿ ಟಿ 4o ಡೆಪ್ಲಾಯ್ಮೆಂಟ್ ಮಾಡೆಲ್ನ ಯೂಸ್ ಮಾಡ್ಕೊತಾ ಇದ್ದೀವಿ. ಇವಾಗ ನನಗಿಲ್ಲಿ ಆ್ಯಡ್ ಯುವರ್ ಡೇಟಾ ಅಂತ ಇರುತ್ತೆ. ಆ್ಯಡ್ ಯುವರ್ ಡೇಟಾದಲ್ಲಿ ಬಂದು ನನಗೆ ಇಂಡೆಕ್ಸ್ ಕ್ರಿಯೇಟ್ ಮಾಡಿದ್ನಲ್ಲ, ಆ ಇಂಡೆಕ್ಸ್ ಬ್ರೌಚರ್ ಇಂಡೆಕ್ಸ್, ಆ ಇಂಡೆಕ್ಸ್ನ ಇನ್ಪುಟ್ ಆಗಿ ಕೊಡ್ತೀನಿ. ಲೋಡ್ ಆಗ್ತಾ ಇದೆ. ಸೊ ಇದು ಲೋಡ್ ಆಗ್ತಾ ಇದೆ. ನಾನು ಸೇಮ್ ಕ್ವೆರಿನ ಕೊಡ್ತೀನಿ ಡೇಟಾ ಸೋರ್ಸ್ ಲಿಂಕ್ ಆದಮೇಲೆ ಏನು ಬರುತ್ತೆ ನೋಡೋಣ. ನಾನು ಈ ಚಾರ್ಟ್ನ ಕ್ಲಿಯರ್ ಮಾಡ್ಕೊತೀನಿ. ಕ್ಲಿಯರ್ ಚಾರ್ಟ್ ಲೋಡ್ ಆಗ್ತಾ ಇದೆ. ವೆಯ್ಟ್ ಮಾಡೋಣ ಅದಕ್ಕೋಸ್ಕರ ಲೋಡ್ ಆಗೋ ತನಕ. ಇವಾಗ ನಾನು ಸೇಮ್ ಕ್ವೆರಿ ವೇರ್ ಕ್ಯಾನ್ ಐ ಸ್ಟೇ ಇನ್ ನ್ಯೂಯಾರ್ಕ್ ಅಂತ ಕೊಟ್ಟರೆ ನನಗೆ ಪ್ರೀವಿಯಸ್ ಏನು ನನಗೆ ರಿಸಲ್ಟ್ ಬಂದಿತ್ತು, ಔಟ್ಪುಟ್ ಬಂದಿತ್ತು, ಅದಕ್ಕೆ ಕಂಪ್ಲೀಟ್ ಆಪೋಸಿಟ್ ಆಗಿ ಕಸ್ಟಮ್ ನಾವು ಪ್ರೊವೈಡ್ ಮಾಡಿರೋ ಡೇಟಾ ಸೋರ್ಸ್ ಪಿ ಡಿ ಎಫ್ ಏನಿದೆ ಅದಕ್ಕೆ ಇಂಡೆಕ್ಸ್ ಮಾಡಿದ್ವಿ. ಆ ಇಂಡೆಕ್ಸಲ್ಲಿ ಏನು ಹೋಟೆಲ್ಸ್ ನೇಮ್ಸ್ ಇದ್ವು, ಈ ಹೋಟೆಲ್ಸ್ ಡೀಟೇಲ್ಸ್ನ ಕೊಡಬೇಕು ವಿತ್ ಅಡಿಷ್ನಲ್ ಡೀಟೇಲ್ಸ್ ಲೈಕ್ ಯು ಕ್ಯಾನ್ ಬುಕ್ ಇನ್ ದಿಸ್ ಯೂಸಿಂಗ್ ದಿಸ್ ವೆಬ್ಸೈಟ್ ಆ ಥರ ಕೊಡಬೇಕು ನನಗೆ ಮಾಡಲ್ಲ. ಸೊ ಮೊದಲು ವೆರಿಫೈ ಮಾಡೋಣ. ಜಿ ಪಿ ಟಿ 4o ಮಾಡೆಲ್ನ ಯೂಸ್ ಮಾಡ್ಕೊತಿದ್ದೀವಿ. ಈ ಟೈಮ್ನಲ್ಲಿ ಅದು ಲೋಡ್ ಆಗೋ ಅಷ್ಟೊತ್ತಿಗೆ ನಾವೇನು ಮಾಡೋಣ, ಅದೇ ಟೈಮ್ನಲ್ಲಿ ಕ್ಲೌಡ್ ಶೆಲ್ಲಲ್ಲಿ ನಮ್ಮದು ಎನ್ವೈರ್ನಮೆಂಟ್ ವೇರಿಯೇಬಲ್ಸ್ ಇತ್ತಲ್ಲ .env ಫೈಲ್, ಆ ಫೈಲ್ನ ಅಪ್ಡೇಟ್ ಮಾಡೋಣ ಕಂಟೆಂಟ್ನ. ಸೊ ವರ್ಚುವಲ್ ಲ್ಯಾಬ್ ಎನ್ವೈರ್ನಮೆಂಟ್ ಕ್ರಿಯೇಟ್ ಮಾಡಿದ್ವಿ, ಪೈಥಾನ್ ಎನ್ವೈರ್ನಮೆಂಟ್. ಸೊ ಇವಾಗ ಕೋಡ್ ಫೈಲ್ನ ನಾನು ಎಡಿಟ್ ಮಾಡಬೇಕು, ಎನ್ವೈರ್ನಮೆಂಟ್. ಸೊ ಅದಕ್ಕೆ code.env ಈ ಫೈಲ್ ಇತ್ತಲ್ವ, ಇಲ್ಲಿ ಯುವರ್ ಓಪನ್ ಎ ಎಂಡ್ ಪಾಯಿಂಟ್, ಈ ಓಪನ್ ಎ ಎಂಡ್ ಪಾಯಿಂಟ್ನ ನಾನು ಹಾಕಬೇಕು. ಓಪನ್ ಎ ಎಂಡ್ ಪಾಯಿಂಟ್ನ ನಾನು ಎಲ್ಲಿಂದ ತಗೊತೀನಿ,
ಪ್ರಾಜೆಕ್ಟ್ ಓವರ್ವಿಗೆ ಹೋದರೆ ಅದರಲ್ಲಿ ನನಗೆ ಫೌಂಡ್ರಿ ಪೋರ್ಟಲಲ್ಲಿ ಪ್ರಾಜೆಕ್ಟ್ ಓವರ್ದಲ್ಲಿ ಅಜೂರ್ ಓಪನ್ ಎ ಎಂಡ್ ಪಾಯಿಂಟ್ ಇರುತ್ತೆ. ಅಲ್ಲಿ ನಾನು ಅಜೂರ್ ಓಪನ್ ಎ ಪಿ ಕೀ ಓಪನ್ ಎ ಪಿ ಎಂಡ್ ಪಾಯಿಂಟ್ ಮತ್ತು ಕೀ ಅದನ್ನು ತಗೊಳ್ತೀನಿ. ಓವರ್ವ್ಯೂದಲ್ಲಿ ಇರುತ್ತೆ, ಅಲ್ಲಿಂದ ತಗೊತೀನಿ. ಸೊ ಅದಕ್ಕೂ ಮೊದಲು ನನಗೆ ಇಲ್ಲಿ ಲೋಡ್ ಆಗಿದೆ. ಇವಾಗ ನಾನು ವೇರ್ ಕ್ಯಾನ್ ಐ ಸ್ಟೇ ಇನ್ ನ್ಯೂಯಾರ್ಕ್ ಅಂತ ಸೇಮ್ ಕ್ವೆರಿ ಇಲ್ಲಿ ಕೊಡ್ತೀನಿ. ನೋಡೋಣ ಇವಾಗ ಯಾವ ಥರ ಔಟ್ಪುಟ್ ಬರುತ್ತೆ ಅಂತ. ಸೊ ಇವಾಗ ಇದು ನಾವು ಕೊಟ್ಟಿರೋ ಕಸ್ಟಮ್ ಡೇಟಾ ಮಾಡೆಲ್ಸ್ನ ಯೂಸ್ ಮಾಡಿಕೊಂಡು ಔಟ್ಪುಟ್ ಕೊಡಬೇಕು. ಸೊ ಎಕ್ಸಾಕ್ಟ್ಲಿ ದ ಮ್ಯಾನ್ಹ್ಯಾಟನ್ ಹೋಟೆಲ್, ಗ್ರ್ಯಾಂಡ್ ಸೆಂಟ್ರಲ್ ಹೋಟೆಲ್, ಪಾರ್ಕ್ ಹೋಟೆಲ್. ಸೊ ನಾವು ನ್ಯೂಯಾರ್ಕ್ನ ಬ್ರೋಚರ್ ಓಪನ್ ಮಾಡಿ ನೋಡೋಣ. ಸೊ ಸೇಮ್ ಮ್ಯಾನ್ಹ್ಯಾಟನ್, ಗ್ರ್ಯಾಂಡ್ ಸೆಂಟ್ರಲ್ ಆ್ಯಂಡ್ ಪಾರ್ಕ್ ಹೋಟೆಲ್ ಇವು 3 ಬರ್ತಾ ಇದೆ. ಆ್ಯಂಡ್ ನನಗೆ ಅದು ರೆಫರೆನ್ಸ್ ಎಲ್ಲಿಂದ ತಗೊಂತಿದೆ, ನಾವು ಅಪ್ಲೋಡ್ ಮಾಡಿರೋ ಫೈಲಿಂದ ನ್ಯೂಯಾರ್ಕ್ ಬ್ರೋಚರ್ .pdf. ಆ್ಯಂಡ್ ಆಲ್ಸೋ ರೆಫರೆನ್ಸ್ ಇದು ಮಾಡೋಣ. ಇಷ್ಟು ಟ್ರಾವೆಲ್ ಆಫೀಸಸ್ ಫಾಲೋಯಿಂಗ್ ಇಷ್ಟು ಲಿಸ್ಟ್ ಮಾಡ್ತಾ ಇದೆ. ಇದನ್ನೇ ಸೇಮ್ನ ನಾನು ಕ್ಲೌಡ್ ಶೆಲ್ಲಲ್ಲಿ ರ್ಯಾಗ್ ಅಪ್ಲಿಕೇಶನ್ ಪೈಥಾನ್ ಆ್ಯಪ್ ಯೂಸ್ ರನ್ ಮಾಡಿ ಯಾವ ಥರ ಔಟ್ಪುಟ್ ಬರುತ್ತೆ, ಲೈಕ್ ಈ ಎ ಪಿ ಐ ಎಂಡ್ ಪಾಯಿಂಟ್ಸ್ ಕೀಸ್ ಎಲ್ಲ ಕೊಟ್ಬಿಟ್ಟು ಕನೆಕ್ಟ್ ಮಾಡ್ತೀನಿ ನಮ್ಮ ಫೌಂಡ್ರಿ ಇದಕ್ಕೆ. ಸೊ ನೋಡೋಣ ಆವಾಗ ಹೆಂಗೆ ಬರುತ್ತೆ ಅಂತ. ಓಕೆ, ಮುಂಚೆ ನಾನು ಇದು ಓವರ್ವ್ಯೂಗೆ ಬಂದರೆ ಅಜೂರ್ ಓಪನ್ ಎ ಎಂಡ್ ಪಾಯಿಂಟು ಇದು ನಂದು. ಇದನ್ನ ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡಿಕೊಂಡು ಇಲ್ಲಿ ಓಪನ್ ಎ ಎಂಡ್ ಪಾಯಿಂಟಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆ, ಆಮೇಲೆ ನೆಕ್ಸ್ಟು ಓಪನ್ ಎ ಐ ಕೀ, ಸೇಮ್ ಓಪನ್ ಐ ಕೀ ಇಲ್ಲೇ ಇತ್ತಲ್ವ, ಎ ಪಿ ಐ ಕೀ, ಅದನ್ನ ಕಾಪಿ ಮಾಡ್ಕೊತೀನಿ. ಇಲ್ಲಿ ಓಪನ್ ಎ ಪಿ ಐ ಕೀನಲ್ಲಿ ಪೇಸ್ಟ್ ಮಾಡ್ತೀನಿ. ಈಗ ಬಂದು ಚಾರ್ಟ್ ಮಾಡಲ್ ಯಾವುದು, ಚಾರ್ಟ್ ಮಾಡಲು GPT-4 ಅಲ್ವಾ ನಾವು ಕ್ರಿಯೇಟ್ ಮಾಡಿದ್ದು. ಚಾರ್ಟ್ ಮಾಡಲ್ ಯುವರ್ ಎಂಬೆಡ್ಡಿಂಗ್ ಮಾಡಲ್ಕ್ಕೆ GPT-4. ಆಮೇಲೆ ನಮ್ಮದು ಮಾಡೆಲ್ embedding model, the name you assign to your text embedding model deployment. ಓಕೆ, ಇದು ನಾನು ಏನಂತ ಕೊಟ್ಟಿದ್ದೆ, ಹೈಫನ್ ಮಾಡೆಲ್ ನೇಮು ಮತ್ತು -SMS ಅಂತ ಕೊಟ್ಟಿದ್ದೆ ಅಲ್ವಾ. ಓಕೆ, -SMS. ಆಮೇಲೆ ಸರ್ಚ್ ಎಂಡ್ ಪಾಯಿಂಟ್ ಏನು ಬಂದು, ಈ ಸರ್ಚ್ ಎಂಡ್ ಪಾಯಿಂಟ್ನ ನಂದು ಅಜೂರ್ ಎ ಸರ್ಚ್ ಇದೆಯಲ್ಲ ರಿಸೋರ್ಸು, ಅದರದ್ದು URL ನನಗೆ ಮ್ಯಾನೇಜ್ಮೆಂಟ್ ಸೆಂಟ್ರಲ್ ಅಲ್ಲೂ ಸಿಗುತ್ತೆ, ಇಲ್ಲದೇ ಇದ್ದರೆ ಅಜೂರ್ ಎ ಸರ್ಚ್ ಇದಕ್ಕೆ ಹೋದ್ರೂ ಕೂಡ ಅಲ್ಲೂ ಸಿಗುತ್ತೆ. ಸೊ URL ದಿಸ್ ಒನ್, ಇದನ್ನು ಸರ್ಚ್ ಎಂಡ್ ಪಾಯಿಂಟ್. Control Z, Control V. ಸರ್ಚ್ ಕೀ ಏನು ನಂದು, ಲೆಟ್ ಮಿ ಗೋ ಟು, ಓಕೆ, ಸರ್ಚ್ ಕೀನ ನಾನು ಮ್ಯಾನೇಜ್ಮೆಂಟ್ ಸೆಂಟ್ರಲ್ಗೆ ಹೋಗ್ಬಿಟ್ಟು ಅಲ್ಲೇ ತಗೊತೀನಿ. ಮ್ಯಾನೇಜ್ಮೆಂಟ್ ಸೆಂಟರ್, ಇಲ್ಲಿ ಓವರ್ ವ್ಯೂನಲ್ಲಿ ನನಗೆ ನಾನು ಈ ಪ್ರಾಜೆಕ್ಟಿಗೆ ಏನೆಲ್ಲ ಕನೆಕ್ಟ್ ಆಗಿದ್ವು ಮಾಡೆಲ್ಸು ಮತ್ತು ಕನೆಕ್ಟೆಡ್ ರಿಸೋರ್ಸು ಎಲ್ಲದು ಇಲ್ಲಿ ತೋರಿಸುತ್ತೆ. ಓಕೆನಾ, ಇದರಲ್ಲಿ ನನಗೆ ಅಜೂರ್ ಎ ಸರ್ಚ್ ಅಲ್ವಾ, ಕ್ಲಿಕ್ ಮಾಡಿದ್ರೆ ಟಾರ್ಗೆಟು ID ಮತ್ತು API ಕೀ, API ಕೀನ
ಅದು ಸರ್ಚ್ ಎ ಪಿ ಐ ಕೀನ ಇಲ್ಲಿ ಹಾಕ್ತೀನಿ. ಆಮೇಲೆ ಇಂಡೆಕ್ಸ್ ನೇಮ್ ಬಂದು ನಾವು ಬ್ರೌಚರ್ ಇಂಡೆಕ್ಸ್ಗೆ ಏನು ನಾವು ನೇಮ್ ಕೊಟ್ಟಿದ್ವು ಅದೇ ಬ್ರೌಚರ್ ಇಂಡೆಕ್ಸ್ ಅಂತ ಏನೋ ಕೊಟ್ಟಿದ್ವಿ. ಸೊ ಯುವರ್ ಇಂಡೆಕ್ಸ್ ಅಲ್ಲಿ ಬ್ರೌಚರ್ ಇಂಡೆಕ್ಸ್. ಓಕೆ, ಸೊ ಇದಾಯಿತು. ಇದನ್ನ ಸೇವ್ ಮಾಡೋಣ. ಕಂಟ್ರೋಲ್ ಎಸ್, ಕಂಟ್ರೋಲ್ ಕ್ಯೂ. ಈಗ ನಾನು ಲೆಸ್ ಕೊಡ್ತೀನಿ. ಇನ್ನೊಂದು ಸತಿ ಕೋಡ್ ಫೈಲ್ನ ಓಪನ್ ಮಾಡ್ತೀನಿ. ಕೋಡ್ ರ್ಯಾಗ್ .py. ಇಲ್ಲಿ ನಾವು ಏನು ಮಾಡಿದ್ವಿ, ಅದು ಎ ಪಿ ಇದ್ದು ಕೀ ಎಂಡ್ ಪಾಯಿಂಟ್ ಎಲ್ಲ ಇಲ್ಲಿ ಎನ್ವೈರ್ನಮೆಂಟ್ ಫೈಲಲ್ಲಿ ಹಾಕಿದ್ವಲ್ವ, ಡಾಟ್ ಎನ್ವೈರ್ನಮೆಂಟ್, ಅದರಲ್ಲಿಂದ ಇದು ಇಲ್ಲಿ ಫೆಚ್ ಮಾಡ್ತಾ ಇದೆ. ಕಾನ್ಫಿಗರೇಷನ್ ಸೆಟ್ಟಿಂಗ್ಸ್ ಎಲ್ಲ ತಗೊತಾ ಇದೆ. ಆ್ಯಂಡ್ ಕನೆಕ್ಷನ್ ಡೀಟೇಲ್ಸ್, ಎ ಪಿ ವರ್ಷನ್ನು ಇದೆಲ್ಲ ಲೈಕ್ ಇದು ಮೈಕ್ರೋಸಾಫ್ಟ್ ಅವರೇ ಕೊಟ್ಟಿರೋ ಒಂದು ಫೈಲು ಈ ಪೈಥಾನ್ ಆ್ಯಪ್ ರನ್ ಮಾಡೋದಕ್ಕೆ. ಸೊ ನಾವೇನು ಜಸ್ಟ್ ಏನು ಇಲ್ಲಿ ಇದರಲ್ಲಿ ಏನು ನಾನು ಅಡಿಷ್ನಲ್ ಕಾನ್ಫಿಗರೇಷನ್ ಮಾಡೋದಿಲ್ಲ. ಓಕೆ, ಇದು ಹೆಂಗಿದೆಯೋ ಹಾಗೆ ಬಿಡ್ತೀನಿ. ಇದರಲ್ಲಿ ಈ ಕೋಡ್ ಏನಿದೆ ಅಂದರೆ ಈ ಮಾಡೆಲ್ಸ್ನೆಲ್ಲ ಇಂಪೋರ್ಟ್ ಮಾಡುತ್ತೆ. ಮಾಡೆಲ್ಸ್ನ ಇಂಪೋರ್ಟ್ ಮಾಡ್ಕೊಂಡು ಕನೆಕ್ಟ್ ಮಾಡುತ್ತೆ ನಮ್ಮ ಪ್ರಾಜೆಕ್ಟ್ ಎ ಐ ಫೌಂಡ್ರಿ ಪ್ರಾಜೆಕ್ಟ್ ಜೊತೆ ಕನೆಕ್ಟ್ ಮಾಡ್ಕೊಳ್ಳುತ್ತೆ. ಕನೆಕ್ಟ್ ಮಾಡಿಕೊಂಡು ರನ್ ಆಗುವಾಗ ಇದು ಎಂಟರ್ ದ ಪ್ರಾಂಪ್ಟ್ ಅಂತ ಕೇಳುತ್ತೆ. ನಾವು ಕ್ವಿಟ್ ಅಂತ ಕೊಟ್ಟರೆ ಅಲ್ಲಿಂದ ಎಕ್ಸಿಟ್ ಆಗುತ್ತೆ. ಎಂಟರ್ ದ ಪ್ರಾಂಪ್ಟ್ ಕೊಟ್ಟಾಗ ನಾವು ಪ್ರಾಂಪ್ಟ್ನ ಎಂಟರ್ ಕೊಡ್ಬೋದು. ಪ್ಲೀಸ್ ಎಂಟರ್ ಎ ಪ್ರಾಂಪ್ಟ್ ಅಂತ ನಾವು ನಮ್ಗೆ ಬೇಕಾಗಿರೋ ವೇರ್ ಕ್ಯಾನ್ ಐ ಸ್ಟೇ ಇನ್ ದ ದುಬೈ ಆ ಥರ ಏನಾದರೂ ಕೇಳ್ಬೋದು. ಸೊ ದಿಸ್ ಈಸ್ ದ ಕೋಡ್ ಪಾರ್ಟ್. ನಾನು ಕ್ಲೋಸ್ ಮಾಡ್ತೀನಿ. ಕಂಟ್ರೋಲ್ ಕ್ಯೂ. ಇವಾಗ ನಾನು ಪೈಥಾನ್ ಆ್ಯಪ್ನ ರನ್ ಮಾಡ್ತೀನಿ. ಅದಕ್ಕೆ ರನ್ ಮಾಡೋದಕ್ಕೆ ಪೈಥಾನ್ ರ್ಯಾಗ್ ಫನ್ ಆ್ಯಪ್ .py. ಇವಾಗ ಪ್ಲೀಸ್ ಎಂಟರ್ ದ ಪ್ರಾಂಪ್ಟ್ ಅಂತ ಕೇಳ್ತಿದೆ. ವೇರ್ ಶುಡ್ ಐ ಗೋ ಆನ್ ವೆಕೇಶನ್ ಟು ದ ಆರ್ಕಿಟೆಕ್ಚರ್. ಈಗ ನಮ್ಮ ಮಾಡೆಲ್ನ ಇದು ಕನೆಕ್ಟ್ ಆಗಿದ್ರೆ ವೇರ್ ಶುಡ್ ಐ ಗೋ ಆನ್ ದ ಆರ್ಕಿಟೆಕ್ಚರ್ ಅಂತ ಕೇಳ್ತಿದ್ದೀನಲ್ಲ, ವೆಕೇಶನ್ ಟು ಸಿ ಎನ್ ಆರ್ಕಿಟೆಕ್ಚರ್ ಅಂತ. ಅವಾಗ ಏನು ಹೇಳಬೇಕು ಅಂದರೆ ಅದು ಇದು ಎಲ್ಲದನ್ನೂ ಕೊಡಬೇಕು. ನ್ಯೂಯಾರ್ಕ್, ಸ್ಯಾನ್ ಫ್ರಾನ್ಸಿಸ್ಕೋ, ದುಬೈ, ಲಾಸ್ ವೇಗಾಸ್, ಲಂಡನ್, ಇದೆಲ್ಲ ಆರ್ಕಿಟೆಕ್ಚರ್ ಲೈಕ್ ವೆಕೇಷನ್ಗೆ ಹೋಗೋದಕ್ಕೆ ಚೆನ್ನಾಗಿರೋವಂಥ ಟೂರಿಸ್ಟ್ ಪ್ಲೇಸ್ಗಳು. ಸೊ ನಾನು ಇವಾಗ ಅದನ್ನೇ ಇನ್ಪುಟ್ ಕೊಡ್ತೀನಿ, ಪ್ರಾಂಪ್ಟ್ ಕೊಡ್ತೀನಿ, ನೋಡೋಣ ಏನು ಔಟ್ಪುಟ್ ಬರುತ್ತೆ ಅಂತ. ಓಕೆ, ಡಿಪ್ಲಾಯ್ಮೆಂಟ್ ನಾಟ್ ಫೌಂಡ್ ಮೆಸೇಜ್ ದ ಎ ಪಿ ಐ ಡಿಪ್ಲಾಯ್ಡ್ ಫೌಂಡ್. ಓಕೆ, ಏನೋ ಎರರ್ ಇದೆ ಮೋಸ್ಟ್ಲಿ ಇಲ್ಲಿ ನಾನು ಓನ್ಲಿ ಮಾಡೆಲ್ ನೇಮ್ ಯೂಸ್ ಮಾಡಬೇಕಿರಬೇಕು. ಲೆಟ್ ಮಿ ಸೇವ್ ಆ್ಯಂಡ್ ಕ್ವಿಟ್. ಮತ್ತು CLS ಸೇಮ್ ಪ್ರಾಂಪ್ಟ್ನೇ ಕೊಡ್ತೀನಿ. Deployment not found message. The API deployment found just does not exist. If you in the last 5 minutes, please wait a moment and try again. Okay, and okay, 5 minutes wait ಮಾಡೋಣ, ನೋಡೋಣ.
ಯಾ ಇದರಲ್ಲಿ ಏನು ಮಿಸ್ ಆಗಿತ್ತು ಅಂದರೆ ನಾವು ಮಾಡೆಲ್ಗೆ ಡಿಪ್ಲಾಯ್ಮೆಂಟ್ಗೆ ಏನು ನೇಮ್ ಕೊಟ್ಟಿದ್ವಿ ಆ ನೇಮ್ನೇ ಯೂಸ್ ಮಾಡಬೇಕಿಲ್ಲಿ. ಸೊ ನಾನು ಕೋಡ್ ಎನ್ವೈರ್ನಮೆಂಟ್ ಅದನ್ನ ಓಪನ್ ಮಾಡ್ತೀನಿ ಈಗ. ಕೋಡ್ ಡಾಟ್ ಇಲ್ಲಿ ನೋಡಿದ್ರೆ ಚಾರ್ಟ್ ಮಾಡೆಲ್ ಇದೆಯಲ್ಲ, ಇಲ್ಲಿ GPT4o-SMS ಈ ನೇಮ್ನ ನಾವು ಡಿಪ್ಲಾಯ್ಮೆಂಟ್ ಈ ಮಾಡೆಲ್ ಡಿಪ್ಲಾಯ್ಮೆಂಟ್ಗೆ ಕೊಟ್ಟಿದ್ವಿ. ಆ್ಯಂಡ್ ಎಂಬೆಡ್ಡಿಂಗ್ ಮಾಡೆಲ್ಗೆ ಆಲ್ಸೋ ಈ ಮಾಡೆಲ್ ನೇಮು -SMS ಅಂತ ಕೊಟ್ಟಿದ್ವಿ. ಸೊ ಇದನ್ನೇ ಎಕ್ಸಾಕ್ಟ್ ಆಗಿ ಯೂಸ್ ಮಾಡಬೇಕು. ಲೆಟ್ ಮಿ ಸೇವ್ ದಿಸ್ ಆ್ಯಂಡ್ ಕ್ವಿಟ್. ಇವಾಗ ನಾನು ಪೈಥಾನ್ ಆ್ಯಪ್ನ ರನ್ ಮಾಡ್ತೀನಿ. ಕೇಳುತ್ತೆ ನನಗೆ ಎಂಟರ್ ದ ಪ್ರಾಂಪ್ಟ್ ಅಂತ. ವೇರ್ ಶುಡ್ ಐ ಗೋ ಆನ್ ವೆಕೇಶನ್ ಟು ಸಿ ದಿಸ್ ಆರ್ಕಿಟೆಕ್ಚರ್ ಅಂತ ಕೇಳಿದ್ರೆ, ಸೊ ಇಟ್ ಶುಡ್ ಲಿಸ್ಟ್ ಮೀ ಲಂಡನ್, ದುಬೈ, ಸ್ಯಾನ್ ಫ್ರಾನ್ಸಿಸ್ಕೋ, ಇಟ್ ಇಸ್ ವಾಟ್ ಎವರ್ ವಿ ಕೆಪ್ಟ್ ಇನ್ ದ PDF as custom data source. ಸೊ ಇದು ಲೋಡ್ ಆಗ್ತದೆ. ಲಂಡನ್, ದುಬೈ, ಸ್ಯಾನ್ ಫ್ರಾನ್ಸಿಸ್ಕೋ, ನ್ಯೂಯಾರ್ಕ್ ನೋಡಿ ಬರ್ತಾ ಇದೆ ಲಿಸ್ಟು. ಆ್ಯಂಡ್ ನಾವು ಮತ್ತು ಬೇರೆ ಇನ್ಪುಟ್ನ ಕೂಡ ಕೇಳ್ಬೋದು ಬೇಸ್ಡ್ ಆನ್ ನಾವು ಕೊಟ್ಟಿರೋ PDF ಕಸ್ಟಮ್ ಡೇಟಾ ಸೋರ್ಸ್ ಮೇಲೆ. ಸೊ ವೇರ್ ಕ್ಯಾನ್ ಐ ಸ್ಟೇ ದೇರ್ ಅಂತ ಕೇಳ್ತೀನಿ ನಾನು. ಸೊ ನೋಡಿ ಈಗ ನನಗೆ ಲಿಸ್ಟ್ ಆಫ್ ಹೋಟೆಲ್ಸ್ ಇನ್ ಎಲ್ಲ ಸಿಟಿದಲ್ಲೂ, ನ್ಯೂಯಾರ್ಕಲ್ಲಿ ಯಾವುದೆಲ್ಲ ಹೋಟೆಲ್ಸ್ ಇದೆ, ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಯಾವುದಿದೆ, ದುಬೈನಲ್ಲಿ ಯಾವುದಿದೆ, ಲಂಡನ್ನಲ್ಲಿ ಯಾವುದಿದೆ, ಎಲ್ಲ ಹೋಟೆಲ್ಸ್ ಡೀಟೇಲ್ಸು ಲಿಸ್ಟ್ ಮಾಡಿ ಕೊಡ್ತಿದೆ. ಕ್ಯಾನ್ ಯು ಎಕ್ಸ್ಪ್ಲೈನ್ ದುಬೈ ಪ್ಲೇಸ್ ಅಂತ ನಾನು ಸುಮ್ಮನೆ ಒಂದು ಕೊಡ್ತೀನಿ. ಮೊದಲು ಕ್ಲಿಯರ್ ಮಾಡ್ತೀನಿ. CLS ಸಾರಿ, let me quit this first. CLS ರೀರನ್ ಮಾಡ್ತೀನಿ ಆ್ಯಪ್ನ. ಆ್ಯಂಡ್ ಕ್ಯಾನ್ ಯು give overview of Dubai city. ನೋಡೋಣ ಏನು ಕೊಡುತ್ತೆ ಅಂತ. Dubai is the largest and most populous city in the United Arab State. It is located in the southeast coast of the Persian Gulf. ನೋಡೋಣ, ನಾವು ಇದನ್ನ ಹೋಗಿ ದುಬೈದು PDF ಓಪನ್ ಮಾಡ್ತೀನಿ. ಇಲ್ಲಿ ಬಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ದು ಪಾಪ್ಯುಲಸ್ ಸಿಟಿ ಅಂತ ಅದು ಹೇಳ್ತಿದೆ. ಸೊ ಸೌತ್ ಕೋಸ್ಟ್ ರೀಜನಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳ್ತಾ ಇದೆ. ಸೇಮ್ ಅದನ್ನೇ ಕೊಡ್ತಾ ಇದೆ. ಎಲ್ಲಿದೆ ನಮ್ಮದು ಅಪ್ಲಿಕೇಶನ್? ಸೊ ಇಲ್ಲಿ ಸೇಮ್ ರಿಮೈನಿಂಗ್ ಡೀಟೇಲ್ಸ್ ಆಲ್ಸೋ ಇದ್ರದ್ದು ನಮ್ಮ ಕಸ್ಟಮ್ ಡೇಟಾ ಕೊಟ್ಟಿರೋ PDF ಕೊಟ್ಟಿರೋ ಡೇಟಾನ ಯೂಸ್ ಮಾಡಿಕೊಂಡು ಅದು ನನಗೆ ಕೊಡ್ತಾ ಇದೆ. ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಬೇಸ್ಡ್ ಆನ್ ಅವರ್ ಕಸ್ಟಮ್ ಡೇಟಾ ಇನ್ಪುಟ್ ಕೊಟ್ಟು ಒಂದು GPT ಜೆನ್ನಿ ಅಪ್ಲಿಕೇಶನ್ನು ನಮಗೆ ಟೆಕ್ಸ್ಟ್ ಬೇಸ್ಡ್ ಔಟ್ಪುಟ್ ಬೇಸ್ಡ್ ಆನ್ ಅವರ್ ಪ್ರಾಂಟ್ ರಿಸಲ್ಟ್ ಕೊಡೋ ಹಂಗೆ ಇವತ್ತು ನಾವು ಅಪ್ಲಿಕೇಶನ್ನ ಮಾಡಿದ್ದೀವಿ. ಸೊ ಇದು ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ಇಟ್. ಥ್ಯಾಂಕ್ ಯು.